ಏನಾಯ್ತೋ ಗೊತ್ತಿಲ್ಲ ಡಾಕ್ಟ್ರಮ್ಮ. 3 ದಿನದಿಂದ ಕಡು ನೋವುದು ಅಂತ ಹೇಳ್ತಾ ಇದೆ. ನಾನು ನೋಡಿದ್ದೀನಿ ಡಾಕ್ಟರ್ ಅಮ್ಮ, ಹೊಟ್ಟೆದಲ್ಲಿ ಮಲ ಬಂದಿದೆ, ಮಂದು ಕೊಟ್ಟಿದ್ದೀನಿ, 1 ವಾರದಲ್ಲಿ ಕಮ್ಮಿ ಆಗಿಬಿಡ್ತದೆ. ಅಯ್ಯೋ ನೀವು ಸುಮ್ಮನೆ ಇರಪ್ಪ, ಡಾಕ್ಟರ್ ನೋಡ್ತಾ ಇದ್ದಾರಲ್ಲ ಅಲ್ಲಿ, ಅವ್ರು ಹೇಳಲಿ. ನೀನು ಹೇಳಮ್ಮ, ನನ್ನ ಮಗುಗೆ ಏನಾಗಿದೆ ಹೇಳಮ್ಮ. ಏನಾಗಿದೆ ತಾಯಿ? ಏನಾಯ್ತಮ್ಮ? ನಿನ್ನ ಮಗಳು ಒಂದು ಮಗುಗೆ ತಾಯಿ ಆಗ್ತಾ ಇದ್ದಾಳೆ. ನಿಜವಾಗುವ? ಇದು 4ನೇ ತಿಂಗಳು. ಏಯ್ ರಾಮಲಮ್ಮ, ಹೇಯ್ ರಾಹುಲಮ್ಮ, 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 ಏ ರಾಹುಲಮ್ಮ, ರಾಹುಲಮ್ಮ, ಏ ರಾಹುಲಮ್ಮ, 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 ರಾಹುಲಮ್ಮ. ದೊರೆ, ನಿಮ್ಮ ಕಾಲ್ ಮೇಲೆ ಬಿಡ್ತೀನಿ ದೊರೆ, ನೀವೇ ನೋಡ್ಬೇಕು ದೊರೆ. ಈ ಮಗುಗೇನು ಗೊತ್ತಿಲ್ಲ, ಇವಳಿನ್ನೂ ಚಿಕ್ಕವಳು. ಈ ಮಗು ನಿಮ್ದೇ ದೊರೆ. ನೋಡಿದ್ರೇನು, ಈ ಮಗು ಯಾರ್ದು? ದೊರೆನ್ ಮಗ. ಈ ದೊರೆಗೂ ಆ ಹುಡುಗಿಗೆ ಹುಟ್ಟಿದ ಮಗ. ಹೌದು ದೊರೆ, ನಿನ್ನ ಕಾಲು ಮುಗಿತೀನಿ ದೊರೆ. ಐಸಯ್ಯ, ಇವ್ರ ಮಗ ನಿನ್ನ ಮಗಳು ಈ ಊರಲ್ಲಿರೋದು ಒಳ್ಳೇದಲ್ಲ, ಏನಂತೀಯ? ಹೌದು ದೊರೆ, ನಿಮ್ಮ ಕಾಲು ಇಟ್ಕೊಂತೀನಿ. ನಿನ್ನ ಮಗಳಿಗೆ ಅವಳ ಮಗಳಿಗೆ ನ್ಯಾಯ ಸಿಗ್ಬೇಕಲ್ವಾ? ಹೌದು ದೊರೆ, ನಿಮ್ಮ ಕಾಲ್ ಮೇಲೆ ಬಿಡ್ತೀನಿ. ಲೇ ಯಾದಗಿರಿ ದೊರೆ, ಇದು ಸಣ್ಣ ಮಗು ಇದೆ, ಇದನ್ನ ಬೆಂಗಳೂರಿಗೆ ಕರ್ಕೊಂಡೋಗಿ ನಮ್ಮ ಕತ್ರಗುಪ್ಪೆ ಬಂಗ್ಲಲ್ಲಿ ಇಟ್ಕೊಂಡು ಮರಾಣಿ ಥರ ನೋಡ್ಕೊಳ್ಳಿ. ಏಯ್ ದಿಗಿಲ್ರಿ ದಿಗಿಲ್ರಿ. ಏನ್ ದೊರೆ? ಇವನ್ನ ಕೊಯ್ದಿ ರಕ್ತ ನೋಡಿದ್ರೆ ದೊರೆಗೆ ಹುಟ್ಟೆಲ್ಲ ಊರಿಗೆ ಹುಟ್ಟೆಲ್ಲ ಗೊತ್ತಾಗ್ತದೆ. ಅಯ್ಯಯ್ಯೋ, ಹಾ, ಬೇಡ್ರಿ. ಹೊಡಿ. ಬೇಡ ಹಾಗ್ ಬೇಡ, ಮಾಡ್ಬೇಡ್ರಿ. ಬಿಡಿ ಮಗುನ ಬಿಡಿ, ಬಿಡ್ರಿ. ತಿಗ. ಬೇಡ ಬೇಡ ಬಿಡಿ. ದೊರೆ, ದೊರೆ. ಕೊಯ್ಯ. ಬೇಡ ಬೇಡ, ನಿಂದ್ರೆ ಬಿಡಿ ಬಿಡಿ, ಬಿಸಾಕ. ನನ್ನ ಹುಡುಗ ಬಿಡಿ. ಹಿಡ್ಕೋ ಅವ್ನ ಹಿಡ್ಕೋ. ನಿಂದ್ರೆ ನಿನ್ ಕತೆ ಇದೆ, ನಿಂದ್ರೆ ಎಲ್ಲ ಮಾಡ್ಬೇಕು. ಹಿಡ್ಕೋ ಅವ್ನ ಹಿಡ್ಕೋ. ಸಾಯಿಸ್ಬಿಡ್ತೀನಿ, ನಿಮ್ಗೆ ಸಾಯಿಸ್ಬಿಡ್ತೀನಿ. ಏನೇ ನೀನು? ಅವ್ಳನ್ನ ಏನ್ ಮಾಡ್ಬೇಡ್ರಿ. ಅಯ್ಯೋ, ನನ್ನ ಮಗಳನ್ನ ಏನು ಮಾಡ್ಬೇಡ್ರಿ. ಬಿಡ್ರ, ಬಿಟ್ಬಿಡಿ. ಹಿಡ್ಕೋ. ಏನಾಯ್ತು, ಗಾಡಿ ನಿಲ್ಸಿದ್ರಿ? ಯಾರೋ ಹುಡುಗಿ ಕೆಳಗೆ ಹೆಣ್ಮಗಳು ಬಿದ್ದಿದ್ದಾಳೆ? ಹೌದು. ಎಲ್ಲಿ? ಬಾ ದಿಗ್ಲು. ಅಯ್ಯೋ ಹುಡುಗಿ, ಹೇ ಹುಡುಗಿ. ಸುಮ್ನಿರು ಮಗಳೇ, ಅಳ್ಬೇಡ, ಸುಮ್ನಿರು. ನೀನೇನು ಭಯ ಪಡಬೇಡ, ನಮಗೂ ಯಾರೂ ಇಲ್ಲ. ನಿನ್ನ ಸ್ವಂತ ತಂಗಿ ಥರ ನೋಡ್ಕೋತೀನಿ, ಸರಿನಾ? ಅಳ್ಬೇಡ ಮಗಳೇ, ಅಳ್ಬೇಡ, ಅಳ್ಬೇಡಮ್ಮ.
ವಾಮ್ಮ ಓಯ್ಯೋ ನಾರಿಗ ಅಡ್ಡಿಡ್ಡಿಡ್ಡಿಡ್ಡಿಡ್ಡಿಡ್ಡಿಡ್ಡಿ ಏನಾಗ್ಯದ ನಾರಿಗ? ವಾಮು ನಕ್ಸಲೈಟ್ಲು ಮಂದು ಮಾತ್ರ ಇಕ್ಕ್ಯಾರೆ ಇಲ್ಲ ಅಂದ್ರೆ ಕಣ್ಣೆ ಮುಂದೆ ಕಾಣ್ತಾ ಇದ್ರು ಏನಾಗದ ನಾರೀಗ ಅಂತಾನೆ ಕೇಳ್ತಿ. ಟೈರು ಬರಸ್ಟ್ ಆಗ್ಯದೆ. ಅಬ್ಬಾ ದೇವ್ರೆ, ಪಾತ್ರ ನಿಂದಲೇ ನನ್ ಗುಂಡೆ ಬರಷ್ಟಾಗ್ಯದಲ್ಲ ನಾರಿಗ. ಅಯ್ಯೋ ದೇವ್ರೆ, ಪೊಲೀಸರು! ರಾಮ್ಲಮ್ಮ ನಡಿ ನಡಿ ಓಡು. ನಿಂದ್ರು, ಹಿಂಗೆ ತಿರುಗು. ಏನೈದಲ್ಲ ಏನೈದಲ್ಲ ಯಾರ ಇವಳು? ಎಷ್ಟು ಚೆನ್ನಾಗೈದಲ್ಲ ಇವಳ್ದು. ಏನ ನಾರಿಗ, ಏನ ಇವಳು? ನಾವೇನ ಸತ್ತಿ ಸ್ವರ್ಗಗೇನ ಬಂದಿದ್ದೀವೇನ? ತಿಲ್ಲೊತ್ತಮ್ಮ ತರ ಇದ್ದಾಳೆ ಇವಳು. ಬಿಡಿ, ಈ ಪೊಲೀಸ್ ಒಂದ್ ಸತಿ ಸ್ವರ್ಗಕ್ಕೆ ಹೆಂಗ್ ಹೋಗ್ತಾನೆ, ನಟ್ಟಗ ನರ್ಕಗೆ ಹೋಗ್ತಾನಲ್ಲ. ಅವಳು ಕಲ್ಲು ನೋಡ ಸುಕ್ಕಲ್ ತರ ಇದಾವೆ. ನಂಗಾದ್ರೆ ಚಾಕು ತರ ಇದಾವೆ, ಕೊಯ್ತಲೇನೋ ನೋಡು. ಅವಳ ಕೈಲಿ ನೋಡ ತಾಮರ ಕಾಡ ತರ ಇದಾವೆ. ನಂಗಾದ್ರೆ ನಾಟು ತುಪಾಕಿ ತರ ಕಾಣ್ತಾ ಇದಾವೆ, ಸುಡ್ತಾಲೇನೋ ನೋಡು. ಕಾಲ್ ಮುಗಿತೀನಿ ದೊರೆ, ಬಿಟ್ಬಿಡಿ. ನಮ್ಮ ರಾಮ್ಲಮ್ಮನ ಏನ್ ಅನ್ಬೇಡಿ, ಕಾಲ್ ಮುಗಿತೀನಿ ದೊರೆ. ಬಾ ಜೀಪಲ್ಲಿ ಬಾ, ನಮ್ಮ ಸ್ಟೇಷನ್ಗೆ ಹೋಗಮ್ಮ. ಬೇಡ 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 ಬೇಡ, ಅಷ್ಟೊತ್ತು ನಾನು ನಿಂದ್ರಂಗಿಲ್ಲ. ಇಲ್ಲೇ ಎಲ್ಲನ, ಇಲ್ಲೇ ಈ ಕೊಟ್ಟವು ಖಾಲಿ ಮಾಡಿಸು. ಏಯ್ ಹೋಗು, ಖಾಲಿ ಮಾಡಿಸು. ನೀರ್ ಗೆಡ್ಗೆ ಇಕ್ಸಲ್ಲಿ ನನಗೆ. ಬಾ ಬಾ. ಓ ಯಾದಗಿರಿ, ಏನಾಗದ ನಿಂಗೆ? ಪರೇಶಾನ್ ಮಾಡ್ತಾ ಇದ್ದಿ, ಬದುಕು ಮ್ಯಾಗ ಆಸೆ ಬಿಟ್ಟಿದ್ದೆ. ನಮಸ್ಕಾರನ್ನ ಡೈಮಂಡ್ ತರ ಚಮಕಾಯಿಸ್ತಿದ್ರೆ ಎಂಕ್ವೈರಿ ಮಾಡ್ತಾ ಇದ್ದೀನಿ ಅಷ್ಟೇ. ಅವಳು ಯಾವ ಅನ್ಕೊಂಡಿದ್ದಿ? ಯಾರು ನಾನು ಹೇಳ್ತಿ? ಹೇ ಹೇ, ನಿಲ್ಸಿ ನಮ್ಮೂರು ಬಂದಿದ್ದು. ಥ್ಯಾಂಕ್ ಯು. ಅಯ್ಯ ಏನಯ್ಯೋ, ಬೇಗ ಬಾ ಬೇಗ ಬಾ ಬಾ. ಯಾರು ಬಂದಿದಾರ ನೋಡು, ನಿನ್ ತಮ್ಮ ನರಸಿಂಹ ಬಂದಿದ್ದಾನೆ. ಬೇಗ ಬಾ ಬಾ ಬಾ. ಓರೇ ನರಸಿಂಹ, ಈ ವರ್ಷ ಎಲ್ಲಿಗೆ ಹೋಗ್ಬಿಟ್ಟಿದ್ದ? ಏನ್ ಮಾಡ್ತಾ ಇದ್ದಿ? ಅಣ್ಣ, ರೈಲ್ವೆಲ್ಲ ಗ್ಯಾಂಗ್ ಮ್ಯಾನ್ ಕೆಲಸ ಮಾಡ್ತಾ ಇದ್ದೀನಿ. ನಾವು ಓಕೆ ಹೇಳಿದ್ರದು ಮಾತ್ರ. ಪ್ಯಾಸೆಂಜರ್ ಇರ್ಲಿ, ಚೆನ್ನೈ ಎಕ್ಸ್ಪ್ರೆಸ್ ಇರ್ಲಿ, ಮುಂದಕ್ಕೆ ಹೋಗ್ತದೆ. ಅಬ್ಬಾ, ನೀನ್ ಅಷ್ಟು ದೊಡ್ಡ ಕೆಲಸ ಮಾಡ್ತೀಯಾ? ಹೌದು, ದೊಡ್ಡ ಕೆಲಸ ಮಾಡೋದು. ಅಲ್ಲಿ ರೈಲ್ ಹತ್ರ ಕೆಲ್ಸಕ್ಕೆ ಹೋದ್ರೆ ಕೆಲಸ, ಇಲ್ಲಿಕ್ರೆ ಅವ್ನಿಗೆ ಕೆಲ್ಸ ಇಲ್ಲ. ಅದೇನಯ್ಯ ಹಂಗಂತೀಯಾ? ಹೌದು, ಅಥು ಗ್ಯಾಂಗ್ ಕೆಲಸ ಒಂದು ಕೆಲಸ ಏನ? ಹೌದು ಅತ್ತಿಗೆ, ನಾವು ಮನೆಯಲ್ಲಿ ಹೋಗುವಾಗ ಇಷ್ಟೊತ್ತಿಗೆ ಹಾಡು ಮಾಡು ಎದು ಇಲ್ಲ. ಎಲ್ಲಿಂದ ಬಂದಿದ್ದು? ಅದಾ, ನಮ್ಮೇಲಿ ರಾಮುಲಮ್ಮ ಅಂತ ಲಕ್ಷ್ಮಿ ತರ ಕಾಳಿಟ್ಲು ಅಷ್ಟೇ. ಇವೆಲ್ಲ ನಮಗ್ ಕೂಡ್ ಬಂತು ನರಸಿಂಹ. ಯಾರದು ರಾಮಲಮ್ಮ? ರಾಮುಲಮ್ಮ, ಓಯ್ ರಾಮುಲಮ್ಮ. ನೋಡಪ್ಪ ನರಸಿಂಹ, ನೀನ್ ಆ ಗ್ಯಾಂಗ್ ಕೆಲ್ಸಕ್ಕೆ ಹೋಗ್ಬೇಡ. ದೊರ ಗಡೆಯಲ್ಲಿ ನಿಂಗೆ ಒಳ್ಳೆ ಕೆಲಸ ತೋರಿಸ್ತೀನಿ. ಹೋಗಮ್, ತಿನ್ನು. ಬಾ 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 ಬಾ. ಏನಂಗೆ ನೋಡ್ತಾ ಇದ್ದಿ? ಅಯ್ಯ, ಇಷ್ಟೊತ್ತಿಗೆ ದೊಡ್ಡ ಮನೆ. ರೇ ನಿಧಾನ ಮಾತಾಡು. ತುಂಬಾ ದೊಡ್ಡ ಮನೆ. ದೊರ ಕಿವಿಗೆ ಬಿದ್ರೆ ಪ್ರಾಣ ತಿಕ್ತಾನೆ. ದೇಶದಲ್ಲಿ 70 ಕೋಟಿ ಜನಸಂಖ್ಯೆ ಐತೆ, ದುಡ್ಡು ಮಾತ್ರ 70 ಕುಟುಂಬದಲ್ಲಿ ಐತೆ. ಇಪ್ಪೇ ಕಣ್ಣುಗಳಲ್ಲಿ ನೋಡಿಟ್ಟಿವೆ. ಅಣ್ಣ, ಇಂಥ ಫೋಟೋದಲ್ಲಿ ಇದ್ರವ್ರು ಯಾರು? ಅದು ದೊಡ್ಡ ದೊರೆ ಜಗನ್ನಾಥ್ ಪಟ್ವಾರಿದು. ಆ ದೊರ ಮಗಂದೇ ಈ ಬಂಗ್ಲೆ. ದೊಡ್ಡ ದೊರಸಾನಿ ಬರ್ತಾ ಇದ್ದಾಳೆ. ದೊರಸಾನಮ್ಮ, ನಿನ್ ಕಾಲ್ ಮುಗ್ತೀನಿ ಪಾಂಚನು. ಏನೋ ರಾಮಸ್ವಾಮಿ, ಈ ಕಡೆ ಬಂದಿದ್ಯಾ? ದೊರ ಅವ್ರతో ಸ್ವಲ್ಪ ಮಾತಾಡ್ಬೇಕಾಯ್ತು. ದೊರೆ ಜೊತೆ ಮತ್ತೆ ಮಾತಾಡು, ಮೊದ್ಲು ರಾಣಿ ಜೊತೆ ಮಾತಾಡು. ರಾಮುಲಮ್ಮ, ಓಯ್ ರಾಮುಲಮ್ಮ. ಏ ರಾಮಸ್ವಾಮಿ, ಕೇಳೋ. ದೊರೆಗೆ ಮೊದಲನೇ ಹೆಂಡತಿ ನಾನೆಚ್ಚೋ, ಎರಡನೇ ಹೆಂಡತಿ ಹೆಚ್ಚೋ, ಮೂರನೇ ಹೆಂಡತಿ ಹೆಚ್ಚೋ? ಕೇಳು, ಹೇಳೆ. ಯಾರಿಗೆ ನೀನು ಜಿದ್ದಾಳು? ನಿನ್ ಕಾಲ್ ಮುಗಿತೀನಿ ರಾಣಿ, ನಾನು ಎಲ್ಲರಿಗೂ ಸೇವಕಿ. ವಾರದಲ್ಲಿ 2 ದಿನ ನನ್ನ ಹತ್ರ ಕೆಲಸ ಮಾಡ್ತೀಯಾ, 2 ದಿನ ಎರಡನೇ ಹೆಂಡತಿ ಹತ್ರ, 3 ದಿನ ಮಾತ್ರ ಮಹಾರಾಣಿ ಹತ್ರ. ಯಾಕೆ? 3 ದಿನ ನನ್ನ ಹತ್ರನೇ ಕೆಲಸ ಮಾಡ್ಬೋದಲ್ಲ? ಅದೇನಾಗಲ್ಲ, ವಾರ ಪೂರ್ತಿ ನನ್ನ ಹತ್ರನೇ ಕೆಲಸ ಮಾಡಬೇಕು. ಯಾಕೆ? ನಿನ್ನ ಹತ್ರ ನನ್ನ ಹತ್ರ ಕೆಲಸ ಮಾಡಿದ್ರೆ ದೊರೆಗೆ 3ನೇ ಹೆಂಡತಿ ಮಾತ್ರ ಅಲ್ಲ, 4ನೇ ಹೆಂಡತಿನೂ ಬರ್ತಾಳೆ. ಆಹಾ, ವಾರ ಪೂರ್ತಿ ನಿಮ್ಮ ಹತ್ರನೇ ಕೆಲಸ ಮಾಡಿದ್ರೆ ನನಗೆ ಕಾಲು ಹೊತ್ತೋರು ಯಾರು, ಬೆನ್ನುಚ್ಚೋರು ಯಾರು? ಯಾಕೋ ನೀನು ಬಂಜೆ, ಇವಳು ಗರ್ಭಿಣಿ. ಶೃಂಗಾರಕ್ಕೆ ಸಂಸಾರಕ್ಕೆ ನಾನೇ ತಾನೇ. ನನ್ನ ಹತ್ರನೇ ತುಂಬಾ ದಿನ ಇರಬೇಕು. ಏನ್ ನಿಂತಿದೀಯಾ? ಹೋಗು. ಓಯ್, ನಿನಗೇನು ಬೊಟ್ಟಿಟ್ಟು ಹೇಳ್ಬೇಕಾ? ಏನೋ ರಾಮಸ್ವಾಮಿ, ಅಮ್ಮ, ಯಾರಿ ಹುಡುಗ? ನನ್ನ ತಮ್ಮನಮ್ಮ. ದೊರ ಹತ್ರ ಏನಾರ ಕೆಲಸದಲ್ಲಿ ಇಕ್ಕವಂತ ತಂದಿದ್ದೀನಿ. ನಿನ್ಗೆ ಇಷ್ಟ ಅಂದವಾದ ತಮ್ಮ ಇದ್ದಾನ? ಹೇ ಹುಡುಗ, ದೊರೆ ಏನು ಕೆಲಸ ಮಾಡ್ತೀಯ ಅಂದರೆ
ನನ್ನ ಹತ್ರ ಕೆಲಸ ಮಾಡ್ತೀನಿ ಅಂತೇಳು. ಏನ ಹಂಗಾಗ್ಬಿಟ್ಟಿದ್ದಿ? ಇಂದ ಮೈಸಭದಲ್ಲಿ ಮನುಷ್ಯ ಯಾರೋ ಜಾನ್ವರ್ ಯಾರೋ ಗೊತ್ತಾಯ್ತೇ ಇಲ್ಲ. ಹೇಯ್, ಏನು ರಾಮಸ್ವಾಮಿ, ಏನು ಸಂಗತಿಗಳು? ದೊರೆ ನಿನ್ ಕಾಲ್ ಮುಗ್ತೀನಿ ಬಾಂಜನ್. ಇವನು ನನ್ನ ತಮ್ಮಂದರೆ 10 ವರ್ಷ ಆಯ್ತು ಮನೆ ಬಿಟ್ಟು ಈಗೋ ಇವಾಗ ಬಂದೇನೆ. ಏಯ್ ಕಾಲ್ ಮೊಕ್ಕು ದೊರೆ, ನಿನ್ ಕಾಲ್ ಮುಗ್ತೀನಿ. ಗಡಿಯಲ್ಲಿ ಏನನ್ನ ಕೆಲಸ ಕೊಡ್ಸ್ರಿ, ಬಿದ್ದಿರ್ತಾನೆ ಇಲ್ಲೇ. ನೀವೇನು ಕೇಳಿದ್ರೆ ಅದು ಮಾಡ್ತಾನೆ. ಏನು ಹೇಳಿದ್ರು ಮಾಡ್ತಾನ? ಇಲ್ಲಿ ಬಾರೋ ಬಾರೋ. ಹೋಗು. ನಿನ್ನ ಹೊಡೆದಿದ್ದು ನಿನ್ನ ವಿಶ್ವಾಸ ನೋಡಿ ಅಲ್ಲ, ನೀನು ಚಪ್ಪಲಿ ಹಾಕೊಂಡು ನನ್ನ ಮುಂದೆ ಬಂದು ನಿಂತಿದ್ಯಾ, ಅದು ಕೊಡ್ದಿದೆ. ಮಾಯ್ ನನ್ನ ಮಗನೇ, ದೊರೆ ಮುಂದೆ ಕೆರುవులు ಹಾಕುಂತೇನಾ? ತಿಗಿ. ತಪ್ಪಾಗ್ಬಿಟ್ಟೆ ದೊರೆ, ಮಾಫ್ ಮಾಡ್ರಿ. ಲೇ ಗುಣ್ಣಯ್ಯ, ದೊರೆ ಇವನು ಎದಕ್ಕೆ ಕೆಲ್ಸಕ್ಕೆ ಬರ್ತಾನೋ ನೋಡ್ಕೊ. ಹಂಗೆ ದೊರೆ. ನೀನು ಹೋಗೋ ರಾಮಸ್ವಾಮಿ. ಆಯ್ತು ದೊರೆ. ಆಫೀಸರ್ ಎಲ್ಲಿಗೇನೋ ಬಂದಿದ್ದಾರೋ? ಬಂದಿದ್ದಾರೆ ದೊರೆ. ಏನ ದೊರೆ, ಮುಂದೆ ಹಿಂಗೆ ಇಡ್ತಾನೆ, ಆಮ್ಯಾಗ ನೋಡು ನಿನ್ನ ನೆತ್ತಿ ಮ್ಯಾಗ ಇಟ್ಕೊಂತಾನೆ. ಒಳ್ಳೆ ಥರ ಇರಪ್ಪ. ನರಸಿಂಹ ಹೇಗಿದ್ದಾಳೋ? ಏನ್ರಿ, ನಾನು ಒಂದೊಳ್ಳೆ ಯೋಚನೆ ಮಾಡಿದ್ದೀನಿ, ಕೇಳ್ತೀಯಾ? ಏನೇ ಅದು? ನಮ್ ನರಸಿಂಹಗೆ ರಾಮುಲಮ್ಮನ್ ಕೊಟ್ಟು ಮದ್ವೆ ಮಾಡೋಣ. ಒಳ್ಳೆ ಯೋಚನೆ ಮಾಡಿದಿ. ಹೌದಯ್ಯ, ರಾಮುಲಮ್ಮ ಈ ಮನೆ ಲಕ್ಷ್ಮಿ. ನನ್ನ ಜೊತೆ ಹುಟ್ಟಿಲ್ಲ ಅಂದ್ರು ಅವಳು ನನ್ನ ತಂಗಿಗಿಂತ ಹೆಚ್ಚು. ತಮಕು ಅನ್ನಕು ಎದು ಒಳ್ಳೆ ಕಾಣಿಸೋದು ಅದೇ ಮಾಡಿಸಿ. ಹಂಗೆ ಮಾಡಮ್, ತಿನ್ನು. ಓಯ್ ರಾಮುಲಮ್ಮ, ಹೇಳ್ದೆ ಹೋಗ್ತಿದ್ಯಲ್ಲೇ? ಕೇಳಿದ್ದೆ ಅಲ್ವಾ ನಾನು ಹೇಳಿದ ಮಾತು? ಮತ್ತೆ ಲಗ್ನ ಬರ್ಸ್ಲಾ? ನನಗೆ ಮದುವೆ ಬೇಡ. ಕಾಮ್ರೇಡ್ಸ್, ನೀವೆಲ್ಲ ಅನ್ಕೊಂಡಂಗೆಲ್ಲ ಈ ಭೂಮಿ ತಾಯಿ ನಮಗೆ ಮೋಸ ಮಾಡೋದಲ್ಲ. ಬಡವರಿಗೆ ತಿಂಡಿ ಸಿಗ್ತಾ ಇಲ್ಲ, ದೊರೆಗಳಿಗೆ ಹೋಗ್ತಾ ಇರೋ ಈ ಅನ್ನದ ಮೇಲೆ ನಾವು ದಾಡಿ ಮಾಡಬೇಕು, ಬಡವರಿಗೆ ಕೊಡಬೇಕು. ಏ ಬಂಡಿ ಬಿದ್ದೋಗ್ಬಿಟ್ಟಿದೆಯೋ, ಬರೋ ಎತ್ತಣ. ಹಾಂ, ಬಂಡಿನ ಒಳಗೆ ತೆಗಿರೋ. ಹೇಯ್ ಲುಚ್ಚಕ್ಕ ಬಚ್ಚಗಳೇ, ಸರ್ಕಾರ ನಿಮಗೆ ಕೊಡ್ತಾ ಇರೋ ಸಂಬಳಕ್ಕನ್ನ ನನ್ನ ಹತ್ರ ತಗೊಳೋದೇ ಜಾಸ್ತಿ ಅಲ್ವೋ? ಅಂಥದ್ರಲ್ಲಿ ನೀವು ಏನು ಮಾಡಬೇಕು? ನಾಯಿ ಥರ ನನ್ನ ಮನೆ ಕಾಯಬೇಕು, ನನ್ನ ಜೊತೆ ಇರಬೇಕು, ನಮ್ಮ ಹಸುಗಳನ್ನ ಕಾಯಬೇಕು, ನಮ್ಮ ಗದ್ದೆನ ಕಾಯಬೇಕು. ಥೂ ತೇರಿಕೆ. ನಮ್ಮ ಏರಿಯಾದಲ್ಲಿ ಕೆಂಪು ಬಾವುಟ ಎಗಿರ್ತಾ ಇದ್ರೆ, ಅವರೆಲ್ಲ ದರ್ಜಾಗಿ ಸಿಗ್ತಾ ಇದ್ರೆ, ನೀವೆಲ್ಲ ಏನು ಮಾಡ್ತಾ ಇದ್ದೀರೋ? ಏನು ಕಿತ್ತಾಕ್ತಾ ಇದ್ದೀರೋ? ಇವರು ನಮ್ಮ ಕೆಲಸಗಾರರು, ನಮ್ಮನೆ ನೋಡೋರು. ನನ್ನ ಬೆಳೆನ ತಗೊಂಡೋಗಿ ಆ ನನ್ನ ಮಕ್ಳಿಗೆ ಕೊಟ್ಟಿದ್ದಾರೆ. ಅವರು ಒದಿತಾ ಇದ್ರೆ ಕೈ ಮುಗಿತಾ ಇದ್ದಾರೆ. ನಿಮ್ಮ ಅಮ್ಮನ್ ಇಲ್ಲಿ ಯಾರೋ ಇಲ್ಲಿ ವಿಷಯನ ಅಲ್ಲಿಗೆ ಹೇಳ್ತಾ ಇದ್ದಾರೆ. ಅವ್ರಿಗೆ ಕೂಡ ಈ ವಿಷಯನ ತಿಳಿಸಿ. ನಾಳೆ ಇವತ್ತಿಗೆಲ್ಲ ನನ್ನ ಧಾನ್ಯಗಳು ಬರಲಿಲ್ಲ ಅಂದರೆ ನಿಮ್ಮ ಮೇಲೆಲ್ಲ ಕಿರೋಸಿನ್ ಹಾಕಿ ಸುಟ್ಟಾಕ್ತೀನಿ. ಹೇಳಿ, ಈ ವಿಷಯನೆಲ್ಲ ಅಲ್ಲಿ ಹೇಳಿ, ನಿಮ್ಮನ್ನೆಲ್ಲ ಸುಟ್ಟಾಕ್ತೀನಿ. ಇದೇ ನನ್ನ ಸವಾಲ್. ಹಿಂಗೆ ಸಣ್ಣ ಹುಡುಗ ಹೋಡೆ ನೋಡಿದ್ರೆ? ಅದೇನೋ ನನಗೆ ಗೊತ್ತಿಲ್ಲ. ಹಿಂಗೆ ಒಂದು ಹುಡುಗ ಬಂದೆ ನೋಡಿದ್ದೆ. ಹಿಂಗೆ ಒಂದು ಹುಡುಗ ಬಂದೇನೆ, ಹೆಂಗೆ ಹೋಗ್ಯಾನೆ? ನನಗೇನು ಗೊತ್ತು? ಹಿಂಗೆ ಹೋಗುದು ನಾನು ನೋಡಿದ್ದೀನಪ್ಪ. ಧೋತಿ ಕಟ್ಟಿರೋ ಹುಡುಗನ ಹೌದು. ಆ ಗೋಡೆ ಹತ್ತಿ ಆ ಕಡೆ ದುಮ್ಕಿ ಓಡೋದ. ನಡಿ ಹೋಗಮ್. ಯಾರೋ ನೀನು? ಯಾವ ಊರು ನಿಂದು?
ದಾಹ. ಲಾಲ್ ಸಲಾಂ, ಬರ್ತೀನಿ. ಏಯ್, ಯಾರು ನೀನು? ಹೇಳು ಹೇಳು ಮಗು, ಯಾರು ನೀನು? ಅಣ್ಣಂದ್ರಿಗೆ ತಮ್ಮ, ಅಕ್ಕನಿಗೆ ತಂಗಿ. ಎಲ್ಲಿಂದ ಬರ್ತಿದ್ಯಾ? ಹೇಳು. ನಾನು ಯಾರಿಗೂ ಹೇಳಲ್ಲ. ಕಾಡಿಂದ. ಕಾಡಲ್ಲ? ಕಾಡಲ್ಲಿ ಏನು ಮಾಡ್ತೀಯಾ? ಹೇಳಬಾರ್ದು. ನಿನಗೆ ಅಪ್ಪ ಅಮ್ಮ ಇಲ್ವಾ? ಗೊತ್ತಿಲ್ಲ. ಚಿಕ್ಕವಾಗ ಯಾರೋ ನನ್ನ ಜೀಪ್ ಕಾರಿಂದ ಬಿಸಾಕಿದಾರಂತೆ. ನಮ್ಮಮ್ಮಗೆ ನಾನು ಇಷ್ಟಿರ್ಬೇಕಾದ್ರೆ ಹುಟ್ಟಿದ್ನಂತೆ. ಮಗನೇ, ದೊಡ್ಡಣ್ಣನನ್ನ ಬೆಳೆಸಿ ಕ್ರಾಂತಿಕಾರ ಕೊಟ್ಟರು. ಮಗನೇ, ಮಗು ಹೆಸರು ಸಾಹು. ಸಾಹು. ಲಾಲ್ ಸಲಾಂ, ನಾನು ಬರ್ತೀನಿ. ಮಗನೇ, ಹೋಗ್ಬೇಡ, ಇಲ್ಲೇ ಇರು. ನಮ್ಮ ಅಣ್ಣಂದ್ರಿಗೆ ಊಟ ತಗೊಂಡೋಗ್ಬೇಕು. ಈಗ ನೀನು ಹೋದ್ರೆ ಅವ್ರು ನಿನ್ನ ಸಾಯಿಸ್ತಾರೆ. ಅಮ್ಮ, ಮನುಷ್ಯ ಸಾಯೋದು ಒಂದೇ ಸರಿ, ನಮ್ಮ ಅಣ್ಣ ಹೇಳಿದ್ದಾರೆ. ಮಗನೇ, ಎಲ್ಲಿರ್ತೀಯ? ಈ ಕೆಂಪು ಬಾವುಟ ಎಲ್ಲಿರುತ್ತೋ ಅಲ್ಲೇ ಇರ್ತೀನಿ. ಮಗನೇ. ರಾಮುಲಮ್ಮ, ಆ ಮಗು ನಿನ್ನ ಮಗನಾ? ನನ್ನ ಮಗು. ಮಗನೇ, ಏಯ್, ಧಾನ್ಯ ಬಸ್ತಾ ತಗೊಂಡು ಬಂದು ಕೊಡೋದು ಹಿಂಗೆ ಎನ್ಕೌಂಟರ್ ಮಾಡ್ತೀನ್ರ ನನ್ನ ಮಕ್ಕಳೇ. ನಿಮ್ಮ ಕುಲವ್ರನ್ನ ಸುಟ್ಟಿ ಬಿಡ್ತೀನಿ, ನಿಮ್ಮ ಕುಟುಂಬನ ನಾಶ ಮಾಡ್ತೀನಿ, ನಿಮ್ಮ ಜಾತ ಇಲ್ಲದಿಂಗೆ ಮಾಡ್ತೀನಿ. ಏಯ್, ಅತ್ತಲಿಕ್ಕ ದೌರ್ಜನ್ಯ ದೌರ್ಜನ್ಯ, ಪಾಳ್ಯಗಾರ್ಯ ದೌರ್ಜನ್ಯ, ನೀರು ಕೊಡೋಕು ದೌರ್ಜನ್ಯ, ಕದಲಿ ಕುಪ್ಪ ದೌರ್ಜನ್ಯ, ಚುಂಡೂರು ದೌರ್ಜನ್ಯ, ಕಂಚಿಕ ಜನಾల్లో ಸುಟ್ಟು ಹೋದ ಮಾನವತ್ವ, ಕುಮ್ಮನ ಸಮುದ್ರದಲ್ಲಿ ಮುಳುಗಿ ಹೋದ ಮಾನವತ್ವ. ಏನಿದೆ ಏನಿದೆ? ಏ ಹಳ್ಳಿ ಚರಿತ್ರೆ ನೋಡಿದ್ರೆ ಏನಿದೆ ಗರ್ವಕಾರಣ? ದಲಿತ ಜಾತಿ ಸಮಸ್ತ ದರಿದ್ರ ಜಾತಿಯನ್ನು ಸುಟ್ಕೊಂಡು ತಿನ್ನೋದು. ನಮ್ದು ಒಂದ್ ಜಾತಿನ ನಾಯಿ ತರ, ನರಿ ತರ, ಸಂಧಿಯಲ್ಲಿ ಅಂದಿ ತರ. ಛೀ! ಆ ದೊರೆಯಾದವನು ತಮ್ಮನ್ನರು, ನಮ್ಮ ತಮ್ಮಂದಿರು 40 ಜನನ ಅಗಲತ್ತಲ್ಲೇ ನಡಿ ರೋಡಲ್ಲಿ ಬಟ್ಟೆ ಬಿಚ್ಚಿ ಬೆಂಕಿ ಹಚ್ಚಿ ಸುಟ್ಟಾಕಿ ಆ ನಕ್ಸಲೈಟ್ಲು ಸುಟ್ಟಾಕಿದರೆ ಅಂತ ಹೇಳಿದ್ನ. ಅವನ್ ಸುತ್ತ ತಿರುಗೋ ಬೂಟು ನೆಕ್ಕೋ ನಾಯಿಗಳು ಹೌದು ಹೌದು ಅಂತ ಸಾಕ್ಷಿ ಹೇಳಿದ್ರು. ನೋಡ್ತಾ ಇದ್ದಾರೆ, ಅಳ್ತಾ ಇದ್ದಾರೆ. ಇನ್ನು ಎಷ್ಟು ದಿನ ಅಂತ ಅಳ್ತಾ ಇರ್ತೀರ? ತಿರುಗಿ ಬೀಳೋದು ಬಿಟ್ರೆ ಬೇರೇನಿಲ್ಲ ಹೋಗೋದಕ್ಕೆ. ಎದ್ದೇಳಿ, ಧರ್ಮವನ್ನು ಬದುಕಿಸಿ, ನ್ಯಾಯವನ್ನು ಉಳಿಸಿ. ಬನ್ನಿ. ನಿಂದಿರ್ರಿ. ನಿಮ್ಗೇನ ಅನ್ಯಾಯ ನಡೆದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು, ಅಲ್ಲಿ ಕೇಸ್ ಸಿಕ್ಕಬೇಕು. ನಂಗೆ ಕೇಳ್ತೀರೇನು? ಅಯ್ಯ, ನಿಮ್ ಪೊಲೀಸರು ಯಾರು ಬರಲಿಲ್ಲ, ಅದಕ್ಕೋಸ್ಕರ
ಈ ರಾಷ್ಟ್ರಕ್ಕೆ ನೀವು ಹೋಮ್ ಮಿನಿಸ್ಟರ್, ಅದಕ್ಕೋಸ್ಕರ ಅವರು ನೋಡಿ ನೀವು ನ್ಯಾಯ ಕೊಡ್ತೀರಂತೇಳಿ ಇಲ್ಲಿಗೆ ಬಂದಿದ್ದೀವಿ. ನಂಗೆ ನ್ಯಾಯ ಮಾಡಂತ ಕೇಳಕ್ಕೆ ನಾನು ಆ ದೇವ್ರ ಹತ್ರ ಬಂದಿದ್ದೀನಿ. ಅಲ್ಲಿ ಮಂತ್ರಿವರ್ಗ ವಿಸ್ತರಣೆ ನಡ್ತೈತೆ. ನನ್ ಮಂತ್ರಿ ಪದವಿ ಇರ್ತದೋ ಓದ್ತದೋ ನಂಗೆ ಗೊತ್ತಿಲ್ಲ. ನಂಗೆ ಮಂತ್ರಿ ಪದವಿ ಬಂದ್ರೆ ಅವಾಗ ನಾನು ನಿಮ್ ಸಮಸ್ಯೆ ನೋಡ್ತೀನಿ. ಅಯ್ಯ, ನಿಮಗೆ ಮಂತ್ರಿ ಪದವಿ ಇದ್ರೂ ಹೋದ್ರೂ ಲೋಕಲ್ MLA ನೀವು. ಇವರೆಲ್ಲ ಓಟ್ ಹಾಕಿ ನಿಮ್ಮನ್ನ ಪ್ರತಿನಿಧಿಗಳಾಗಿ ನಿಲ್ಸಿದ್ದಾರೆ. ಅದಕ್ಕೋಸ್ಕರ ಅವರಿಗೆ ನ್ಯಾಯ ಸಿಕ್ಕಾದ್ಮೇಲೆನೆ ನೀವು ಇಲ್ಲಿಂದ ಹೋಗ್ಬೇಕಾಗಿದ್ ನ್ಯಾಯ. ಏನಪ್ಪ ಈ ಲುಚ್ಚಾಗ ಅವ್ರನ್ನ ತಗೊಂಡ್ ಬಂದು ದಬಾಯಿಸ್ತಿದ್ದೀನಿ ನನ್ನ. ನೀನ್ ನಂಗೆ ಓಟ್ ಹಾಕಿದ್ದೆ, ಅಸಲ್ ಎಲೆಕ್ಷನೇ ಬ್ಯಾಡ ಅಂತ ಕೇಳಿದ್ದು. ನಿಂಗೆ ಮಾತಾಡೋ ಹಕ್ಕೇ ಇಲ್ಲ. ಬಾಯ್ ಮುಚ್ಚ್ರಿ. ಏನನ್ನ ಕೇಳಿಗೆ ಸಮಯ ಸಂದರ್ಭ ಬೇಕು. ಗುಡಿ ಹತ್ರ ಬಿಚ್ಚಗಂತರ ಬೇಡ್ಕುಂತೆ. ಪೊಲೀಸ್, ಈ ಬಿಚ್ಚಗಾರ ಎಲ್ಲರನ್ನ ತನ್ನಿ ಬುಕ್ ಕೊಟ್ಟಿಗಲ್ಸ್ರಿ. ಬನ್ನಪ್ಪ ಹೋಗಮ್. ಈ ಅವ್ವ ಬಸ್ ಸ್ಟ್ಯಾಂಡ್ ಹತ್ರ ಬಿಚ್ಚಗಾರಿಗೆ ಬಿಚ್ಚವಾಗ್ರೆ ಪುಣ್ಯ ಬರ್ತಂತಂದ್ರೆ ಬಿಚ್ಚವಾಗ್ತೀವಿ. ದೊರ ಏನು ಅವ್ನ ಗಡಿ ಏನು, ಅವನು ಹುಟ್ಟಿದ್ದ ದಿನಗೆ ಮಂದಿನ ಹೊಡೆದಿ ನಾವು ಕಾನುಕ ತರೋಗೇನು ಸಾರ್? ಬಾಯ್ ಮುಚ್ಚ ನನ್ ಮಗನೇ. ಹಂಗಾದ್ರೆ ವೆಂಕಟೇಶ್ವರ ಸ್ವಾಮಿ ನನ್ನ ಬಿಚ್ಚಗಾನ ನಾವೆಲ್ಲ ಹೋಗಿ ಕಾನುಕ ಅವ್ರಿಗೆ ಆಗ್ತಿಲ್ಲ ಅಲ್ಲಿ. ಅದು ಇಲ್ಲಿ ಸ್ವಲ್ಪ ದೊಡ್ಡ ಬಿಚ್ಚಗಾರ ಇದಲ್ಲ, ಅವ್ರಿಗೆ ಬಾಕಿ ಕೊಡಕ್ಕೆ. ಬಾಯ್ ಮುಚ್ಚ್. ದೇವ್ರ ಮ್ಯಾಗೆ ಭಕ್ತಿతో ಮಾಡ್ತಾರ. ಈ ದೊರ ದೇವ್ರಂತೂನೇ ಅಲ್ಲ ನಮ್ಗೆ. ಇವೆಲ್ಲ ತಕೊಂಡೋಗಿ ಒಳಗಿಕ್ರಿ. ತಿಗ್ರಿ ಇದ್ರಲ್ಲಿ ಎಷ್ಟು ಮಂದಿ ಪೇದವರು ಮಾಂಸ ಐತೆ, ರಕ್ತ ಐತೆ, ಎಲ್ಲ ತಕೊಂಡೋಗಿ ಅವ್ರ ರಕ್ತ ಕೊಡು. ಹ ಏನಪ್ಪ ಇಷ್ಟೋರಿಗೆ ಮದಬೇಕಿದ್ದ ಅಂಬತ್ತರ ಚೆನ್ನಾಗಿದ್ದಲ್ಲ, ಇವಾಗೇನಾಯ್ತು? ಇವಾಗೇನಾಗಿದೆ? ಕೊಕ್ಕೆ ರೋಗ ಬಂದಿದ್ದ ಕೋಳಿ ತರ ಆಗಿದ್ಯಾ? ಐ ಐ ಐ ಈನಮ್ಮ ಈ ಜಾನ್ಕತ್ತು ಕೂಡ ಇಲ್ಲ ಇದೇನಾ? ಇಲ್ಲ ನಾನೇನಿಲ್ಲ. ಆ ಅಮ್ಮನ್ ನೋಡೋ ಕಣ್ಣಲ್ಲೇ ಹಂಗೆ ಕಾಣ್ತೈತೆ. ಜಾಗ್ರತಪ್ಪ. ತುಂಬಾ ಜನನ ಗೊಜ್ಜ ಮಾಡ್ದಂಗೆ ದೊರನಿನ ಆಯ ಪಟ್ಟು ಮ್ಯಾಗ ಓಡ್ತಾರೇನೋ ನೋಡ್ಕೋ. ಬಾಯ್ ಮುಚ್ಚ್. ಖಚಿತವಾಗಿ ಇವಳನ್ನ ದೊರ ಕಣ್ಣಿಗೆ ಬೀಳದಿಂಗೆ ಬೆಚ್ಚಿಕ್ಕ್ಯಾರೆ. ಇಲ್ಲಾಂದ್ರೆ ಆ ದುಶ್ಮನ್ಗನ್ ಕೈಯಾಗೆ ಹೋಗೋ ಹೆಂಗಿಲಾಗೋಳು. ಹೆಂಗನಾಗ್ಲಿ ದೊರ ಕೈಲಿಂತ ಇವಳನ್ನ ತಿನ್ಸ್ಬೇಕು. ಆಮ್ಯಾಗೆ ಈ ಹಣ್ಣುನ ನಾನು ಹೆಂಗೆ ಬೇಕಂದ್ರೆ ಹಂಗೆ ತಿಂತಿರ್ಬೇಕು. ರಾಮ ಟಾಕೀಸ್ వెనకాల ಇದ್ದ ಬುದ್ಧಿ ಎಲ್ಲಿಗೆ ಹೋಗ್ತದೆ? ಇವತ್ತು ಇವಳ ಕೆಲ್ಸ ಖತಮ್. ಆಮ್ಯಾಗೆ ನಿನ್ ಕೆಲ್ಸ ಖತಮ್. ಅದು ಶಿಲಾ ಅಲ್ಲಿ ಹಾಕಿ. ರಾಮಲಮ್ಮ, ದೊರ ನಾನು ನಗರಕ್ಕೆ ಹೋಗುದು ಅಂತ ಕೇಳಿದನು. ಏನೋ ಕಳ್ಸ ಇದ್ದಾರಂತೆ, ಬರೋದಕ್ಕೂ 1 ವಾರ ಆಗತ್ತೆ. ಅತ್ತಿಗೆ ಹತ್ರ ಹೇಳು. ಈ ವರ್ಷ ನಿಮ್ ಹುಟ್ಟಿದಬ್ಬ ತುಂಬಾ ಜೋರ್ ಮಾಡಕ್ಕೆ ಎಲ್ಲ ಸಿದ್ಧ ಮಾಡ್ತಿದ್ದೆ ಅಂತ ಕೇಳ್ಯಾರ ಸರ್ ನಮ್ ಸಾರ್. ಹೌದು ಸರ್, ತುಂಬಾ ಊರಲ್ಲಿ ದಾಡಿ ಮಾಡಿದೀವಿ. ಮ್ಯಾಕಲ್ ತಂದಿದ್ದೀವಿ, ಕೋಳಿನ ತಂದಿದ್ದೀವಿ, ಧಾನ್ಯ ಉಪಯೋಗ ಮಾಡಿದೀವಿ, ಎಲ್ಲ ಗಡೆಯಲ್ಲಿ ಇಕ್ಕಿದ್ದೀವಿ. ಚಿಲ್ಲರೆಲ್ಲ ಅವ್ರಿಗೆ ಕೊಟ್ಟಿದ್ದೀವಿ. ಅಲ್ಲಿ ದುಡ್ಡು ಗಿಡ್ಡು ಧಾನ್ಯ ಗಿಸ್ಕಮ್ ಹುಟ್ಟಿದ ದಿವಸ ಹೊಸ್ತಾಗಿರ್ಬೇಕಲ್ವೋ? ಹೌದಯ್ಯ, ಹೊಸ್ಸಾಗಿರ್ಬೇಕು. ಅದು ಹೇಳಕ್ಕೆ ಬಂದಿದ್ದೀನಿ ಸಾಬ್. ದೊರ ಹುಟ್ಟಿದ ದಿವಸ ಹೊಸ್ಸಾಗಿರ್ಬೇಕಂದ್ರೆ ಆ ದಿನ ಅವ್ರ ಬಟ್ಟೆಲೆಲ್ಲ ಬಿಟ್ಟಿ ಭೂಮಿ ಮ್ಯಾಗೆ ಪಾಕುತು ಚೆನ್ನಾಗಿರ್ತದಲ್ಲೇ. ಬಾಯ್ ಮುಚ್ಚು. ದೊರಕ್ಕೆ ಇವಾಗ ಕುಂಡ್ರೆ ಕೆರು ತಗೊಂಡೋಡ್ತಾನೆ. ಈ ವರ್ಷ ಬಿಚ್ಚಿದ ಹೂಗಳನ್ನ ಕಳಿಸ್ನಲ್ಲೋ ನಿಮ್ ದೊರೆ. ಎಲ್ಲಿದಾರೋ? 3 ಏನ್ ಸರ್, 30 ಹೂವನ್ನ ಕರ್ಕೊ ಬರ್ತೀನಿ. ಅದರ ಬ್ಯಾಗ್ ನೀನ್ ಚಿಂತೆ ಮಾಡಬೇಡ. ಈ ಮನಲ್ಲೇ ಆಚಿ, ನಮ್ ಗಡಿಯದಲ್ಲೇ ಆಚಿ, ಸುಮಗಿರಿ. ಈ ಜಾಗದಲ್ಲೇ ಆಚಿ ಅಚ್ಚಿ. ಬಾಯ್ ಮುಚ್ಚ. ಏನ್ ತುಂಬುತ್ತಿದ್ದಿ? ಸುಮಗಿರಿ ಸಾಬ್, ಒಂದು ಬಾಗೆ ಹಂಗೆ ನೋಡ್ರಿ. ಈ ಮನೆಯಲ್ಲಿ ನಿಮ್ಮ ಮೈಯಲ್ಲಿ ತಿಳಿಲಾರ್ದ ಮನೆ ನನಗಿಲ್ಲ ಅಲ್ವಾ? ಹೌದು. ದುಡ್ಡಿಗಿಂತ ಭೂಮಿಗಿಂತ ಅಂದವಾದ ಎಣ್ಣೆ ನನಗಿಷ್ಟ ಅಲ್ವಾ? ಹೌದು. ಈ ಮನೆಯಲ್ಲಿ ರಾಮುಲಮ್ಮ ಅಂತೇಳ್ಬಿಟ್ಟು ಕೆಲಸ ಮಾಡ್ತಾ ಇದ್ದಾಳಲ್ವಾ? ಹೌದು. ಆ ಹುಡುಗಿನ ನನಗೆ ಕಾಣಿಸ್ದೇ ಇದಾಗೆ ಬಚ್ಚಿಟ್ಟಿದ್ದೀರಲ್ವಾ? ಯಾರು ಮುಚ್ಚಿಟ್ಟಿದ್ದು ಹೇಳಿ. ಓ ರಾಮಲಮ್ಮ, ಹೊಸೇ ರಾಮಲಮ್ಮ, ಇಲ್ಲಿ ಬಾರೆ.
ಬಾರೆ ಹೋಗಿ ಹೋಗಿ, ಎಲ್ಲರೂ ಹೊರಗಡೆ ಹೋಗಿ. ನಿಮಗೆ ಬೇರೆ ಹೇಳ್ಬೇಕಾ? ಹೋಗಿ. ಯಾರೇ ನೀನು? ಇಷ್ಟು ಜನ್ಮ ಎತ್ತಿದ್ರು ನಿನ್ನಂಥ ಅಂದಗತೆ ನಾನು ನೋಡೇ ಇಲ್ಲ. ನಿನ್ನ ಕಾಲು ಮುಗಿತೀನಿ ದೊರೆ. ಜಾತಿ ಇಲ್ಲದ ಮಗಳು, ನೀಚ ಜಾತಿಯವಳು ದೊರೆ, ಕುಲವಿಲ್ಲದವಳು ದೊರೆ. ದೊರೆ ಮುಟ್ಟುಕೊಂಡ್ರೆ ಕರಗೋಗ್ದೆ ಇರೋ ತಾಜ್ ಮಹಲ್ ಥರ ಇದೆಯಲ್ವೇ ದೊರೆ. ಹಸು ಸಗಣಿ ಮುಟ್ಟವಳು, ನಿಮ್ಮನೆ ಕೆಲಸದವಳು ದೊರೆ. ದೊರೆ ಬಿಸಿಲಲ್ಲಿ ಹೋದ್ರೆ ಏನಾಗ್ತೀಯ? ನೆರಳಲ್ಲಿ ಬೇರೆ ತೆರಗಿದೆ. ಬಾ ದೊರೆ. ಇಷ್ಟು ದಿವಸ ನೀನು ನೋಡ್ಲಾರ್ದೆ ಯಾವ ಥರ ಇದ್ದೀನಿ ಬಾರೆ. ದೊರೆ ಆ ರಾಮುಲಮ್ಮ ನನಗೆ ಬೇಕು. ನನ್ನ ಗದಿಗೆ ಕಳಿಸಿ ನನ್ನ ಪಕ್ಕದಲ್ಲಿ ಮಕ್ಕಬೇಕು. ಅದೇ ನಡಿಲೇಬೇಕು. ದೊರೆ ಕಾಲ್ ಮುಗ್ತಿ ನಿನ್ ಬಾಂಚನು ಹಂಗೆ ಮಾತಾಡ್ಬೇಡ್ರಿ. ಎಷ್ಟೋ ಕಷ್ಟ ಬಿದ್ದು ಇವಾಗ ನಮ್ಮ ಜಾತಿಗೆ ಲೀಡರ್ ಆಗ್ತಿದ್ದೀನಿ. ಅವಳನ್ನ ತಂದು ನಿನ್ ಪಕ್ಕಿಗೆ ಸೇರಿಸ್ರೆ ನಮ್ಮ ಜಾತಿ ಜನ ನನ್ನ ಓಡ್ತಾರೆ. ನಿಮಗೆಲ್ಲರಿಗೂ ಪಟ್ಟ ಭೂಮಿ ಕೊಡ್ತೀನಿ. ತಾತ ಕಾಲದ ಬಾಕಿಗಳೆಲ್ಲ ಮಾಫಿ ಮಾಡಿಸ್ತೀನಿ. ಗುಡಿಸೆಗಳ ಮಧ್ಯೆ ಬಾವಿ ತೆಗಿಸ್ತೀನಿ. ಎಲ್ಲರಿಗೂ ಆ ಬಾವಿಯಲ್ಲಿ ನೀರು ಕೊಡ್ತೀನಿ. ಏ ಗುಡಿಸೆ ರಾಮಸ್ವಾಮಿ, ನಿನ್ನ ಮ್ಯಾಡಲ ರಾಮಸ್ವಾಮಿನ ಮಾಡ್ತೀನಿ. ನಿಮ್ಮ ಜಾತಿಗೆ ನಾಯಕನನ್ನಾಗಿ ಮಾಡ್ತೀನಿ. ಸೀದಾ ಡೆಲ್ಲಿಗೆ ಕಳಿಸ್ತೀನಿ. ಏನು ಹೇಳಿ ಅಕ್ಕ, ಕಸ ಗುಡಿಸೋ ಪೊರ್ಕೆ ಥರ, ಪಶುಗಳು ಕುಡಿಯೋ ನೀರು ಥರ ಕಸ ಧೂಳು ನಾನು. ನನ್ನ ಕರ್ಕೊಂಡೋಗಿ ದೊರೆ ಪಕ್ಕ ಮಲಗಿಸ್ತೀನಿ ಅಂತ ತಂದೆ ಸಮಾನದವರೇ ಹೇಳಿದ್ರೆ ಏನು ಹೇಳಿ ಅಕ್ಕ? ಹಾಗಂದ್ರೆ ದೊರೆ ಪಕ್ಕ ಹೋಗ್ತೀಯೇನೆ? ಹೋಗ್ತೀನಿ ನೀನು? ಹೋಗೆ ಹೋಗು, ಹೋಗೆ. ಎಲ್ಲಿ ಹೋಗ್ತೀನಕ್ಕ? ಯಾಕೆ ಹೋಗ್ತೀನಕ್ಕ? ಸ್ವಲ್ಪ ವಿಷ ಕುಡಿದು ಸ್ಮಶಾನಕ್ಕೆ ಹೋಗ್ತೀನಿ. ಅಯ್ಯ, ಅವತ್ತು ಪೊಲೀಸ್ ಕೇಳಿದ್ರೆ ನನ್ನ ಹೆಂಡತಿ ಅಂತ ಹೇಳಿ ನನ್ನ ಮರ್ಯಾದೆ ಕಾಪಾಡಿದೆ. ಮತ್ತೆ ಇವತ್ತು ಯಾಕೆ ನನ್ನ ದೊರೆ ಕೊಡ್ತೀನಿ ಅಂತ ಹೇಳಿ ಬಂದೆ? ಅವನ ಹತ್ರ ಉಚ್ಚೇರಿಸೋದಲ್ಲ, ಹೇತಿ. ದೊರಗು ಹೇತಿ ನೀನ್. ಏನ ಹೆಂಡತಿ? ನಾನು ಅಮ್ಮ, ಒಂದು ಮಗುಗೆ ಅಮ್ಮ. ಗಂಡ ಇಲ್ದ ತಾಯಿ. ತಾಯಿನ ಕರ್ಕೊಂಡೋಗಿ ಪಕ್ಕದಲ್ಲಿ ನಿಲ್ಲಿಸ್ತೀಯಾ? ಸರಿಯಾಗಿ ಕೇಳಿದೆ ರಾಮುಲಮ್ಮ. ನೀನು ಹೀಗೆ ಅಟವಾಗಿರು. ನನಗೆ ಮೊದಲಿಂದಾನೂ ಅನುಮಾನ, ಈ ಗುಡಿಸೆಟ್ಟಿ ರಾಮಸ್ವಾಮಿ ನಮ್ಮ ಕುಲ ನಾಶ ಮಾಡೋಕ್ಕೆ ಹುಟ್ಟಿದಾನೆ ಇವನು. ಏನೇ ದಿಮಾಗೆ ನನಗೆ ಖರಾಬ್ ಆಗಿದೆ. ಬಾಯಲ್ಲಿ ಮಾತಾಡಕ್ಕೆ ಬರ್ಲಿದ್ದೋದನ್ನ ಮಾತಾಡ್ದಂಗೆ ಕೆಡ್ಸಿದ್ದ ನೀನಲ್ಲ. ನಿನ್ನ ಕೆಲಸ ನೋಡ್ತೀನಿ ಬಾ. ನಡಿ ನಡಿ ನಿನ್ನ ದೊರೆ ಮನೆಗೆ. ನನ್ನ ಕರ್ಕೊಂಡೋಗು, ಮಲಗಿಸು ದೊರೆ ಪಕ್ಕ. ನನ್ನನ್ನೇ ಏನಾಗಿ ನೋಡ್ತೀಯಾ? ಅಂದರೆ ನಾನು ನಿನ್ನ ಹೆಂಡ್ತಿ ಅಂತ. ನಾನೇನೋ ಚೆನ್ನಾಗಿರ್ಬೇಕು, ಊರಲ್ಲಿರೋ ಹೆಂಡ್ತಿರಲ್ಲ ದೊರೆ ಪಕ್ಕ ಮಲಗಿಸ್ತೀಯಾ? ನನ್ನ ಮಗನೇ, ನೀನು ನಮ್ಮ ಜಾತಿ ಉದ್ಧಾರ ಮಾಡಲ್ಲ. ದೊರೆ ಕಾಲ್ ಕೆಳಗಡೆ ಇರೋ ನಾಯಿ. ಹೌದು, ನಾಯೇ. ದರ್ಜಿ ಕೆಲಸ ಮಾಡೋನು ಈ ಗುಡೆಗೆ ಲೀಡರ್ ಆಗಿದ್ದೀನಿ. ನಾನೇ MLA ಆಗ್ತೀನಿ. ಆಮ್ಯಾಗ ಡಿಲ್ಲಿದಾಗಲೂ ಹೋಗ್ತೀನಿ. ಈ ನಾಯೇ ಸಿಂಹಾಸನ ಮ್ಯಾಗ ಕುಂತ್ಕುಂತದೆ. ಸಿಂಹಾಸನ ಹತ್ತಕ್ಕೆ ಈ ನೀಚ್ ಕೆಲಸ ಮಾಡ್ತೀನಿ. ಏನಾಗ್ಲಿ ತಿಂತೀನಿ ನಾನು. ಮಗನೇ, ನಿನ್ನ ಸಾಯಿಸಿ ನಾನು ಜೈಲ್ಗೆ ಹೋಗ್ತೀನಿ. ಅದಕ್ಕೆ ನಿನ್ನ ಸಾಯಿಸ್ತೀನಿ. ಮುಂದೆ ನಡಿ, ಕೊಲೆ ಮಾಡ್ತೀನಿ ನಿನ್ನ ಇವತ್ತು. ನಡೆ, ನನಗೆ ಎದುರು ಮಾತಾಡ್ತೀನಿ ನಿನ್ನ ಅಮ್ಮ. ಅಯ್ಯೋ ಅಯ್ಯ, ಬೇಡಯ್ಯ. ಅಯ್ಯ ಹೊಡಿಬೇಡಯ್ಯ. ಅಯ್ಯ ಬಿಡಯ್ಯ. ಪಕ್ಕಿಗೆ ಹೋಗು. ಅಯ್ಯ ಹೊಡಿಬೇಡಯ್ಯ. ಅಕ್ಕನ ಹೊಡಿಬೇಡ ಅಂತ ನೀವಾದ್ರೂ ಹೇಳ್ರಮ್ಮ. ಅಮ್ಮ, ನಿಮ್ಮ ಕಾಲ್ ಮುಗಿತೀರಿ ಹೇಳ್ರಮ್ಮ. ಅಕ್ಕನ ಹೊಡಿಬೇಡ ಅಂತ ಹೇಳ್ರಮ್ಮ. ಕಾಲ್ ಮುಗಿತೀರಿ. ಯಾರಾದ್ರೂ ಕಾಪಾಡ್ರಿ. ಅಕ್ಕನ ಕಾಪಾಡ್ರಿ. ಅಯ್ಯ ಅಯ್ಯ, ನಿನ್ ಕಾಲ್ ಮುಗಿತೀನಿ. ಅಕ್ಕನ ಬಿಟ್ಬಿಡಯ್ಯ. ನೀನು ಹೇಳ್ದಂಗೆ ನಾನು ಕೇಳ್ತೀನಿ. ಅಕ್ಕನ ಬಿಟ್ಬಿಡು.
ನಾಡೆ ನಿನ್ನಮ್ಮ ನಿನ್ನಮ್ಮ ದೊರಗೆ ತಿರುಗಿತೇನೆ. ದೊರನ ಕೊಲೆ ಮಾಡ್ತೇನೆ ನಿನ್ನಮ್ಮ. ನೋಡ್ರೋ, ಕಡೆ ಜಾತಿಯಲ್ಲಿ ಹುಟ್ಟಿರೋ ಕನಕದುರ್ಗರಾಯಿ ಇದೆ ನೋಡಿ, ಚೆನ್ನಾಗಿ ನೋಡಿ. ನನ್ನ ಮಗನ್ನೇ ಕತ್ತಿಯಿಂದ ಸಾಯಿಸಿದ ಹುಡುಗಿ ಕಣ ಇವಳು. ಹೇಳೆ, ನನ್ನ ಮಗನ ಸಾಯಿಸಿದೇ ಇಲ್ಲ? ಹೇಳೆ. ಹೇಳೆ, ಸಾಯಿಸಿದೇ ಇಲ್ಲ? ಹೇಳೆ, ನನ್ನ ಮಗನ್ ಸಾಯಿಸಿದಿಲ್ಲ? ಹೇಳ. ಸಾಯಿಸ್ದೆ. ಯಾಕೆ ಸಾಯಿಸಿದೆ? ಯಾಕೆ ಸಾಯಿಸಿದೆ? ಹೇಳವೆ. ನನ್ನ ಮರ್ಯಾದೆ ಬಯಸಿ ನಾನು ಎಂಟನ ನಾಶ ಮಾಡ್ತೀನಿ ಅಂದ. ಏನೇ ನಿನ್ನ ಮರ್ಯಾದೆ, ಏನೇ ನಿನ್ನ ಹೆಂಗಸ್ತಾನ? ನನ್ನ ಮೊಣಕಾಲಿಗಿಲ್ಲ ನಿನ್ನ ನಿಯತ್ತು, ನನ್ನ ಕುದುರೆ ಪ್ಯಾಡ್ ಅಂತ ಇಲ್ಲ ಕಣೆ ನಿನ್ನ ಹೆಂಗಸ್ತಾನ. ಲೇ ಗುಡಿಸಲ್ಲಿರೋ ನನ್ನ ಮಕ್ಕಳೇ, ಹೇಳ್ರೋ, ನೀವೀಗ ಬದುಕ್ತಿರೋದೆಲ್ಲ ನಮ್ಮಿಂದ ಅಲ್ವೇನೋ? ನೀವೀಗ ಇರ್ತಾ ಇರೋ ಮನೆಗಳೆಲ್ಲ ನಾವು ಕಟ್ಟಿರೋ ಪಕ್ಕನೆಗಳಲ್ವೇನೋ? ನಿಮ್ಮ ಮೈಯಲ್ಲಿ ಆಡ್ತಾ ಇರೋ ರಕ್ತ ನಮ್ಮ ದಯ ಕಣೋ. ನಿಮ್ಮ ಮೇಲೆ ಇರೋ ಈ ಬೆವರು ನಮ್ಮ ಬಿಚ್ಚೆ ಕಣೋ. ವಂಚಕರು ನೀವು. ನಿಮ್ಮ ಬದುಕುಗಳು, ನಿಮ್ಮ ಸಾವುಗಳು, ನಿಮ್ಮ ಮದುವೆಗಳು ಎಲ್ಲ ನಮ್ಮ ದಯ ಕಣೋ. ಜೀವನ ಕೊಟ್ಟಿರೋ ದೇವರಿಗೆ ಇಷ್ಟಂತ ಹೆಂಗಸ್ತನ ಕೊಟ್ರೆ ಏನಾದ್ರೂ ಅಲ್ಲಿಗೆ ಹೋಗುತ್ತಾ? ಹೇಳೆ. ಲಲ್ಲು, ಲಲ್ಲು, ಬಾರೋ, ಬನ್ರೋ. ನಿಮ್ಮ ಅಣ್ಣನ ಸಾಯಿಸಿದ ಹೆಣ್ಣು ಇಲ್ಲಿದೆ, ನೀವು ಕೈ ಕೊಟ್ಕೊಂಡು ಅಲ್ಲೇ ನಿಂತಿದ್ರ, ಬನ್ರೋ. ಈ ನೀಚ್ ಕಮ್ಮಿನೇ ಕುತ್ತೆಗೆ ಹೇಳ್ರೋ, ದೊರೆಗಳ ಪಕ್ಕದಲ್ಲಿ ಮನೆಕೊಂಡ್ರೆ ಏನು ಇದಿಲ್ಲ ಅಂತ. ಅರ್ಸಿ ಅರ್ಸಿ ಚರ್ಮ ಸುಲ್ದೋಗಂಗೆ ಎಲ್ಲಾನು ಬಡ್ದು ಸಾಯಿಸ್ರು ಇವಳನ್ನ. ಹೊಡೀರಿ. ದೊರಲ ಹತ್ರ ಮಕ್ಕೊಡೋ ತಪ್ಪಿಲ್ಲ ಅಂತ ಕೇಳಿ ಹೇಳೆ. ಕೇಳು, ಹೇಳು, ಹೇಳೆ, ಹೇಳೆ. ದೊರ ಹತ್ರ ಮಕ್ಕೊಡೋ ತಪ್ಪಲ್ಲ ಅಂತಾನೆ ಹೇಳೆ. ಹೊಸೆ ರಾಮುಲಮ್ಮ ಹೇಳೆ. ದೊರಲ ಹತ್ರ ಮಕ್ಕೊಡೋ ತಪ್ಪಲ್ಲ ಅಂತಾನೆ ಹೇಳೆ. ಏನು
ನೀನೇನ ಪತ್ತಿತ್ಯ ಇಷ್ಟವರೆಗೆ ಯಾರ ಹತ್ರ ಮಕ್ಕೋದಿಂಗ ಹುಡುಗ್ಯ ಹೇಳೇ ರಾಮುಲಮ್ಮ. ಏಯ್ ಗುಡಿಸೆಟ್ಟಿ ರಾಮಸ್ವಾಮಿ, ನಾನು ಯಾಕೆ ಅವನ ಹತ್ರ ಮಲಗಿಲ್ಲ ಅಂದರೆ ಅವನು ಹೇಳಲ್ಲ, ನನ್ನ ಬಾಯಿಂದ ಹೇಳಲ್ಲ. ನಾನು ಬಾಯಿ ಬಿಟ್ರೆ ನಿಮ್ಮ ದೊರೆಗಳೆಲ್ಲ ತಲೆ ಕಾಲು ಕೆಳಗಡೆ ಇಟ್ಕೋಬೇಕು, ಕಾಲು ಕೆಳಗಡೆ ಇಟ್ಕೋಬೇಕು. ನೋಡು, ನನ್ನ ನೋಡು, ಕಣ್ಣಾರ್ಸೆ ನೋಡು. ನೆನಪಿಗೆ ಬರ್ತಿಲ್ಲ? ಹಾಂ, ನಾನು ಯಾರೋ ನೆನಪು ಬರ್ತಿಲ್ಲ? ಹಾಂ, ನಿನ್ನ ಹತ್ರ ಕೆಲಸ ಮಾಡೋ ಅವಸಯ್ಯ ನೆನಪಾಗ್ತಿಲ್ಲ? ಹಾಂ, ಅವನ ಹೆಂಡತಿ ಪೋಚಮ್ಮ ನೆನಪಾಗ್ತಿಲ್ಲ? ಹಾಂ, ದೊರೆ, ಆ ಮಗುನ ಏನು ಮಾಡಲಿ? ನಾನು ಎಲ್ಲಿ ಸಾಯಲಿ? ಏನು ನೆನಪಾಗ್ತಿಲ್ಲ? ಹಾಂ, ನೆನಪಾಯ್ತಾ? ನೀನಿನ್ನೂ ಬ್ರತಿಕೆ ಇದೆಯಾ? ನೆನಪಾಯ್ತಾ? ಈಗ ಹೇಳು, ಅವನ ಹತ್ರ ನಾನು ಮಲಗಿದ್ರೆ ಅವನು ನನಗೇನಾಗಬೇಕು, ನಾನು ಅವನಿಗೇನಾಗಬೇಕು, ನೀನು ನನಗೇನಾಗಬೇಕು? ಹೇಳೋ ದೊರೆ, ಇವಾಗ ಹೇಳು. ಓಯ್, ನಿಮ್ಮ ದೊರೆ ಜಾತಿಗೆ ವರಸೆ ಅನ್ನೋದೇ ಇಲ್ಲೋ? ಮಲ್ಕೋತೀರಾ ಯಾರ ಹತ್ರ ಆದರೂ, ಕೊನೆಗೆ ಮಲ್ಕೋತೀರ. ನಿನ್ನ ಅಪ್ಪನ್ ನಿಮ್ಮಮ್ಮಗೆ ಎಷ್ಟು ಗಂಡಂದ್ರು ನನಗೆ ಗೊತ್ತಿಲ್ಲ. ನಮ್ಮ ಕುಲದ ಹೆಣ್ಮಕ್ಳಿಗೆ ಒಬ್ಬನೇ ಗಂಡ, ಮಲಗಿದ್ರು ಅವನ ಜೊತೆ, ಸತ್ರು ಅವನ ಜೊತೆ. ಹೇಳೋ ನಿನ್ನ ಬಾಯಿ ಬಿಟ್ಟು ಹೇಳೋ. ನಿನ್ನ ಹೃದಯ ಗುಂಡಿಗೆ ಇದ್ರೆ ಹೇಳೋ. ನಿನ್ನ ಮಗನ ಜೊತೆ ಯಾಕೆ ಮಲಗಿಲ್ವೋ ಹೇಳೋ, ಬೇಗ ಹೇಳೋ. ಇವಳನ್ನು ಬದುಕಿರಬಾರ್ದು. ಕೀಲ್ ಕುಳದಲ್ಲಿ ಕೊಟ್ಟಿರೋ ಇವಳಿಗೆ ನಾವೇನಂತೇಳಿ ತೋರಿಸ್ಬೇಕು. ಕಟ್ಟಾಕ್ರೋ ಇವಳನ್ನ. ನಮ್ಮ ಕುಲ ಪೆದ್ದದ ಎದುರಿಗೆ ಇವಳನ್ನ ಗುಂಡು ಕೊಟ್ರು. ಏಯ್, ಎಲ್ಲರೂ ನಿಲ್ಲಿಸಿ. ಒಂದು ಹೆಜ್ಜೆ ಮುಂದಕ್ಕೆ ಬಂದಿದ್ದೀರಂತೆ ದೊರೆ ಬೆಂಕಿ ಹಾಕ್ತೀನಿ. ರಾಮಳಮ್ಮ, ನೀ ಹೋಗಿ ನನ್ನ ಬಗ್ಗೆ ಆಲೋಚನೆ ಮಾಡಬೇಡ. ಒಂದು ಹೆಜ್ಜೆ ಮುಂದಕ್ಕೆ ಬಂದಿದ್ದೀರಾ? ಸಾಹು 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 ನನ್ನ ಮಗ ಸಾಹು.
ಎಲ್ಲಿಗೆ ಸೇರ್ಬೇಕಾಗಿರೋ ಜಾಗಕ್ಕೆ. ಏಯ್ ನಿಂದ್ರೆ ಏಯ್ ಹಿಡ್ಕೋ ಅಲ್ಲ ಅವಳ. ಏಯ್ ಬಿಡ್ರು ಅವ್ರನ್ನ, ಬಿಡು ಅವ್ರನ್ನ, ಬಿಡ್ರು ಅವ್ರನ್ನ, ಬಿಡ್ರು, ಹೊಡಿಬೇಡ್ರು, ಬಿಡ್ರು ಅಮ್ಮ. ಏಯ್ ಬಿಡ್ರು ಅವ್ರನ್ನ, ಬಿಡ್ರು ಅವ್ರನ್ನೇನ್ ಮಾಡ್ಬೇಡಿ ಅಮ್ಮ. ಬಿಡ್ರಿ ಅಣ್ಣ, ದೊಡ್ಡಣ್ಣ, ಅಣ್ಣ ನನ್ನ ಕಾಪಾಡು ಬಾ ಅಣ್ಣ. ನನ್ನ ಬದುಕಿದ್ದಂಗೆ ಶವ ಮಾಡಿದ್ರು. ಊರೆಲ್ಲ ನನ್ನ ಮೆರವಣಿಗೆ ಮಾಡಿ ಜಾತಿ ಮರ್ಯಾದೆ ತೆಗೆದ್ರು. ಅಣ್ಣ ಬಾ ಅಣ್ಣ, ನನ್ನ ಕಾಪಾಡಣ್ಣ. ಅಣ್ಣ ಅಣ್ಣ ಅಣ್ಣ, ದೊಡ್ಡಣ್ಣ ಅವ್ರನ್ನ ಕಾಪಾಡಣ್ಣ. ಅಣ್ಣ ನೀನು ಕಾಪಾಡ್ಬೇಕಣ್ಣ, ನೀನು ಕಾಪಾಡಿಲ್ಲ ಅಂದ್ರೆ ಅವ್ರನ್ನ ಸಾಯಿಸ್ಬಿಡ್ತಾರಣ್ಣ. ಅಣ್ಣ ಬಂದು ಕಾಪಾಡೋಣ, ಅಣ್ಣ ಬಂದು ಕಾಪಾಡೋಣ, ಅವ್ರು ಹೊಡಿತಿದಾರಣ್ಣ. ಅಣ್ಣ ಕಾಪಾಡೋಣ, ಕಾಪಾಡಿಲ್ಲ ಅಂದ್ರೆ ಸತ್ತೋಗ್ತಾಳಣ್ಣ. ಬಾಣ ಕಾಪಾಡೋಣ, ನನ್ನ ಕಾಪಾಡೋಣ, ಅವ್ರು ಹೊಡಿತಾರಣ್ಣ, ಕಾಲ್ ಮುಗಿತಾರಣ್ಣ, ಅವ್ರನ್ನ ಸಾಯಿಸ್ಬಿಡ್ತಾರಣ್ಣ. ನನ್ನ ಬಂದು ಕಾಪಾಡೋಣ, ಅವ್ರನ್ನ ಕಾಪಾಡೋಣ. ಅಣ್ಣ ಅಣ್ಣ ಕಾಪಾಡೋಣ, ಅಣ್ಣ ಸಾಯಿಸ್ಬಿಡ್ತಾರಣ್ಣ. ಅಣ್ಣ ನನ್ನ ಕಾಪಾಡೋಣ, ನಿನ್ ಕಾಲ್ ಮುಗಿತೀನಣ್ಣ. ಅಣ್ಣ ಅಣ್ಣ ಆವತ್ತಿನ ದ್ರೌಪದಿ ಕಾಲದಿಂದ ಇಲ್ಲಿವರೆಗೂ ಅಣ್ಣ ಎರಡು ಕೈಗಳನ್ನು ಮೇಲೆತ್ತಿ ಅಣ್ಣ ನನ್ನ ಕಾಪಾಡು ಅಂತೇಳಿ ಕೇಳ್ಕೊಳ್ಳೋದಕ್ಕಲ್ಲ ನಮ್ಮ ಕೈಗಳಿರೋದು. ಬಾರೇ ಅಂತೇಳಿ ಕರೆಯೋದಕ್ಕೆ ಮಕದ ಮೇಲೆ ಕೊಡಕ್ಕೆ ಈ ಕೈಗಳಿರೋದು. ಕೈಗಳಿರೋದು ದೊರೆಗಳ ಕಾಲ್ಗಳು ಒತ್ತಕ್ಕಲ್ಲ, ಕೈಗಳನ್ನ ಬಿಗಿಸ್ಬಿಟ್ಟು ಅವ್ರ ಗುಂಡೆಯಲ್ಲಿ ಹೊಡೆಯಕ್ಕೆ, ಸಾಯಿಸಕ್ಕೆ. ನಿನಗೆ ಹಲ್ಲುಗಳಿರೋದು ಊಟ ಮಾಡೋದಕ್ಕಲ್ಲ, ನಿನ್ನ ಮೇಲೆ ಕೈ ಹಾಕಿರೋ ಕುತ್ತಿಗೆಗಳನ್ನ ನರಕೋದಕ್ಕೆ, ಅವ್ರ ರಕ್ತನ ಕುಡಿಯೋದಕ್ಕೆ. ನಿನಗೆ ಕಾಲಿರೋದು ನಡೆಯೋದಕ್ಕಲ್ಲ, ಎಗಿರಿ ಬಿಟ್ಟು ಅವರು ಗುಂಡೆಯನ್ನು ಒಡೆಯೋದಕ್ಕೆ. ಇದೇ ನಿನ್ನ ಹತ್ರ ನಾನು ಕೋರಿದ್ದು. ಅಣ್ಣಗಳು ಬರ್ತಾರೆ, ನಮ್ಮನ್ನ ಕಾಪಾಡ್ತಾರೆ, ನನಗೇನು ಆಗಲ್ಲ ಅಂತೇಳಿ ಕೈ ಕೊಟ್ಟು ಕೂತ್ಕೋಬಾರ್ದು. ಎಲ್ಲಿ ಸಮಸ್ಯೆಗಳು ಹುಡ್ತಾವೋ ಅಲ್ಲೇ ಅದನ್ನು ಪರಿಷ್ಕಾರ ಮಾಡಬೇಕು. ಬಿದ್ದೋನೆ ಮತ್ತೆ ಎದ್ದಾಳ್ಬೇಕು. ಅಮರ ವೀರರು ಈ ಭೂಮಿಯಲ್ಲಿ ಮತ್ತೆ ಹುಟ್ಟಬೇಕು. ಉದ್ಯಮಗಳಿಗೆ ಉಸಿರು ನೀಡೋ ಈ ಕೆಂಪು ಜೆಂಡಗಳಿಗೆ ದಗ ದಗ ಉರಿಯೋ ಈ ತಂಗಿಯಂದಿರು, ಹಿಂದ್ಗಡೆ ತಮ್ಮಂದಿರು, ಈ ಎಲ್ಲ ಜನರು ಒಂದಾಗಬೇಕು, ದಂಡೊಡಿಬೇಕು. ಅಂಟದ ಇರೋರೆಲ್ಲ ಒಂದಾಗಬೇಕು. ಹೇಳು, ಎದ್ದೇಳು.
ನಿನ್ ದಳಿತ ಜಾತಿಗೆ ಧನುವಾಗು, ನಮ್ಮ ಅಣ್ಣಂದಿರ ಕೈಗಳಿಗೆ ಗನ್ನಾಗು. ಈ ಕ್ಷಣದಿಂದ ನೀನು ಹೊಸೆ ರಾಮುಲಮ್ಮ ಅಲ್ಲ, ರಾಮುಲಕ್ಕ. ರಾಮುಲಕ್ಕ. ಕಾಮ್ರೇಡ್ಸ್, ನಿಮ್ಮೆಲ್ಲರ ತರ ರಾಮುಲಮ್ಮ ಕೂಡ ದಗ ಬಡ್ಡ ತಂಗಿ. ಹೂವಿನ ಥರ ಇರೋ ಈ ತಂಗಿಗೆ ಹೋರಾಟ ಹೇಗೆ ಮಾಡ್ಬೇಕಂತೇಳಿ ಕಲಿಸಿ. ರಾಮುಲಮ್ಮ, ಇವರೆಲ್ಲ ನಿಮ್ಮವ್ರೆ. ಇವರಲ್ಲಿ ಕಲಿಸೋಗು, ಇವ್ರ ಜೊತೆ ಕಲ್ತ್ಬಿಟ್ಟು ಹೋಗು. ವ್ಯಕ್ತಿಗತವಾಗಲ್ಲ, ವ್ಯವಸ್ಥೆಗೋಸ್ಕರ ನೀನು ಹೋರಾಡು. ಊರವರೆಲ್ಲ ಅವ್ರನ್ನ ಕಲ್ತ್ಕೊಂತಾರ, ಊರವರೆಲ್ಲ ಒಂದಾಗ್ತಾರ. ಆ ಜಾತಿಗಳೆಲ್ಲ ಕಲ್ತು ಬರಲಿ ನೋಡೋಣ. ಎಲ್ಲರೂ ಬನ್ನಂತೇಳು, ನಾನು ಕಾಲಲ್ಲಿ ತುಳಿದು ಸಾಯಿಸಾಕ್ತೀನಿ. ಅವರೇನು ಬೇರೆ ಜಾತಿ ಏನು? ಅವರೆಷ್ಟೋ ಕಡ್ಡಿಗಳು. ಆ ರಾಮುಲಮ್ಮ ನನ್ನ ಮನೆ ಮೇಲೆ ದಾಳಿ ಮಾಡ್ತಾಳೆ. ಆ ಬಂಗ್ಲೆಲ್ ಹಾಕಿದ ನರಸಿಂಹನೇ ಎತ್ಕೊಂಡು ಹೋಗ್ತಾಳೆ. ಏ ರಾಮಸ್ವಾಮಿ, ಏನಾಗಿದೆ ನಿನ್ಗೆ? ನಿನಗೆ ಗೊತ್ತಿಲ್ಲಾರ್ದಾನೆ ಆ ನರಸಿಂಹನ ಎತ್ಕೊಂಡು ಹೋಗಿದ್ದಾಳ? ನಿನ್ ಕಾಲ್ ಮುಗ್ತೀನಿ ಬಾಂಚ, ನಂಗೇನು ಗೊತ್ತಿಲ್ಲ, ನಂಗೇನು ಗೊತ್ತಿಲ್ಲ. ಹಂಗ ನಿನ್ಗೇನು ಗೊತ್ತಿಲ್ಲ? ಆ ನರಸಿಂಹನ್ನೇ ರಾಮುಲನ್ನ ಕಟ್ಟಿ ನನ್ನ ಕಾಲ್ಕಿಂದ ಬಡಾಯಿ. ಇಲ್ಲ, ನೀನು ಅವ್ರ ಹತ್ರ ಹೋಗ್ಬೇಕಾಗುತ್ತೆ. ಅಷ್ಟು ಶಿಕ್ಷೆ ಆಗ್ಬೇಡಪ್ಪ, ನಿನ್ ಕಾಲ್ ಮುಗ್ತೀನಿ, ನಾನ್ ತರ್ತೀನಿ. ಸರ್ ಇಷ್ಟು ದಿವಸ ನಾವು ನಿಮ್ಮನ್ನ ಒಬ್ಬರಿ ನಮ್ಗೆ ಒಂದು ಸಾರ್ಗೆ ಕೋಟೀಶ್ವರ ಆಗೋ ಅವಕಾಶ ಬಂದಿದೆ. ಏನೋ ಅದು? ಕಲ್ಲುಲಪ್ಪ, ರಂಗು ಕಲ್ಲುಲು 1000 ಲಕ್ಷ ವಿలువ ಮಾಡೋ ಕಲ್ಲು ಇವೆಲ್ಲ. ಅವಾಗ ರಂಪಚರ್ಯ ಅಡವಲ್ಲಿ ಸಿಕ್ಕವು, ಇವಾಗ ಕಿಷ್ಟಗಿರಿ ಅಡವಲ್ಲಿ ಈ ಕಲ್ಲು ಸಿಗ್ತಿದಾವೆ. ಸೇಟು, ರಾಜು, ರೆಡ್ಲು, ಕಾಪುಲು, ಕಾಸಿದ್ದ ಎಲ್ಲ ದೊಡ್ಡವರು ಈ ಅಡವಲ್ಲಿ ನಿಂತಾರಪ್ಪ. ಹೆಂಗನಾಗ್ಲಿ ಮಾಡಿ ಗಿರಿಜನ್ ತಕ್ಕ ಬಂದಿದ್ದ ಕಲ್ಲುಲ್ನ ಅವರು ದಬಾಯಿಂಚಿ ತಕ್ಕೋತಾ ಇದಾರೆ. ಲಕ್ಷ ಲಕ್ಷ ಕಾಸು ಮಾಡ್ಕೊತಾ ಇದಾರೆ ದೊರೆ. ಅವ್ರು ಯಾರೋ ಸಮ್ ಮಾಡೋದಕ್ಕೆ? ಆ ಕೃಷ್ಣಗ್ರಹದ ಪ್ರಾಂತ ನಂದು, ಆ ಅಡವುಗಳೆಲ್ಲ ನನ್ನವು. ಅಲ್ಲಿ ಬೆಳೆಯೋ ಹಣ್ಣುಗಳು ನಮ್ದು, ಕಲ್ಲುಗಳೆಲ್ಲ ನಮ್ಮವೆ. ಆ ಮಾತಂಗಿಕ್ರಿ. ಇವಾಗ ಗೌರ್ಮೆಂಟ್ ಹೊಸ ಜೀವ ತಂದಿದೆ. ಆ ಜಾಗ ಎಲ್ಲ ಗಿರಿಜನರಿಗೆ ಕೊಟ್ಟು ಬಿಟ್ಟಿದೆ. ಗಿರಿಜನ ಜನ ಆ ಜಾಗ ಯಾರಿಗೆ ಮಾರಬಾರ್ದು, ತಕೋಬಾರ್ದು. ಗಿರಿಜನ ಜಾಗ ಗಿರಿಜನಿಗೆ. ಅಂದ್ರೆ ಗಿರಿಜನಗಳೇ ಅದನ್ನೆಲ್ಲ ತೆಗಿಬೇಕಾ? ಗಿರಿಜನಗಳೇ ಅದನ್ನೆಲ್ಲ ಆದಾಯ ಮಾಡಿಬೇಕಾ? ಗಿರಿಜನಗಳೇ ಕೋಟೀಶ್ವರಾಗಬೇಕಾ? ನಾವು ಗುಂಡು ಓಡಿಸಬೇಕಾ? ಏಯ್, ಈ ಜಗನ್ನಾಯಕ ಪಟ್ಟು ಬದುಕಿರುವಾಗ ಅದು ಆಗಲ್ಲ ಕಣೋ. ಆದ್ರೆ ಆ ಜೀವ ಒಪ್ಕೊಂಗಿಲ್ಲ ಸರ್. ಯಾಕೆ ಒಪ್ಕೊಳ್ಳಲ್ಲ? ನಾನು ಹೇಳ್ತೀನಿ. ಪ್ರತಿ ಜೀವ ಹಿಂದುಗಡೆ ಒಂದು ತೂತಿರುತ್ತೆ. ನಮ್ಮ ದೊಡ್ಡ ಕುಲದವರೆಲ್ಲ ಗಿರಿಜನ ಹುಡುಗಿರನ್ನ ಮದುವೆ ಆಗಿ ಅವಾಗ ನಮ್ಮವರೆಲ್ಲ ಗಿರಿಜನರಾಗ್ತಾರೆ. ಗಿರಿಜನರು ಗಿರಿಜನ ಆಸ್ತಿಗಳನ್ನು ತಗೊಂತಾರೆ. ಕಲೆಕ್ಟರ್, ಹತ್ರದಿಂದ ಮದುವೆ ಮಾಡು, ಆಸ್ತಿಗಳನ್ನು ನಮ್ಮ ಹೆಸರಲ್ಲಿ ಬರ್ಸು. ಬಾ ಕುಮಾರಣ್ಣ, ಸರಿಗ್ಗ ಸಮಯದಲ್ಲಿ ಬಂದಿದ್ದಿ. ನಿಮ್ಮೂರೆಲ್ಲ ಬೇಕಾಗಿದ್ದ ಆರ್ಥಿಕ ಸಮಾನತ್ವ, ಸಾಮಾಜಿಕ ಸಮಾನತ್ವ ನಿನ್ ಕಣ್ಣ ಮುಂದೆ ನಡ್ತದೆ. ಅಯ್ಯ ಕಲೆಕ್ಟರ್ ಅವ್ರೆ, ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಕಮ್ರೇಡ್ಸ್, ನಿಮ್ಗೇನ್ ಅನ್ಸ್ತಾ ಇದೆ? ಬಣ್ಣ ಬಣ್ಣ ಕೀಚತೆ ಇದ್ದ ಸ್ನೇಹ ಈಗ ಬಣ್ಣದಂತ ಆಗಿದೆ. ಮತ್ತೆ? ಬಣ್ಣ ಬಣ್ಣ ಕೀಚತೆ ಇದ್ದ ಸ್ನೇಹ ಈಗ ಬಣ್ಣದಂತ ಆಗಿದೆ. ಶಬಾಷ್. ನಮ್ಗೇನ್ ಕರ್ಮೆ, ನಮ್ಗೆ ತುಂಬಾ ಜಾಗ ಇದಾವೆ. ಇದೆ.
ಆದ್ರೆ ಆ ಭೂಮಿಯಲ್ಲಿ ಕೋಟ್ಲ ವಿలువ ಬಾಳೋ ಬಂಗಾರಗಳಿಲ್ಲ. ಆ ಬಣ್ಣದ ಕಲ್ಲುಗಳು ಸಿಗಬೇಕಂದ್ರೆ ಈ ಗಿರಿಜನ ಹೆಣ್ಮಕ್ಳಿಗೆ ತಾಳಿ ಕಟ್ಟಬೇಕು. ಅದಾದ್ಮೇಲೆ ಆ ಭೂಮಿಗಳನ್ನು ನೀವು ಸ್ವಂತ ಮಾಡ್ಕೋಬೇಕು. ಅದಕ್ಕೋಸ್ಕರ ಗಿರಿಜನ ಹುಡುಗಿನ ಮದುವೆ ಮಾಡ್ಕೊಳೋ ಅವಸರ ಏನೈತೆ ಕುಮಾರಣ್ಣ? ಬ್ಯಾರೆ ಕುಲೋರ್ನ ಮದುವೆ ಮಾಡ್ಕೊಂತ ನಮ್ ದೊರೆ ಹೇಳ್ಯಾನೆ. ಯಾರು ದೊರಗಾರು ಹೇಳಿದಾರ? ಸ್ವಾಮಿ, ಈ ಮದುವೆಗಳನ್ನು ಮಾಡಿಕೊಂಡು ನೀವು ಆ ಕುಲದಲ್ಲಿ ಹೋಗ್ತಾ ಇದಾರೆ, ಇಲ್ಲ ಅವರೇ ಈ ಕುಲದಲ್ಲಿ ಬರ್ತಾ ಇದಾರ? ಸ್ವಲ್ಪ ಹೇಳಿ. ನಿಜ ಕೇಳ್ಬೇಕಾದ್ರೆ ಕುಲ ಮತ ಎಲ್ಲ ಇದಾವ್ ಪೆದ್ದಣ್ಣ. ಅವ್ರ ಕಾಲು ಕೊಯ್ಯಿ ನಮ್ ಕೈ ಕೊಯ್ಕೊಂಡ್ರ ಬರೋ ರಕ್ತ ಕೆಂಪಗೆ ಇರ್ತದಲ್ಲ ದೊಡ್ಡಣ್ಣ. ನಾವೆಲ್ಲ ಸಮಾನ, ನಮ್ಗೆ ಕುಲಾಲಿಲ್ಲ, ನಾವೆಲ್ಲ ಸಮಾನ ದೊಡ್ಡಣ್ಣ. ಏನಂದ್ರಿ? ನಿಮ್ ರಕ್ತ ಅವ್ರ ರಕ್ತ ಒಂದೇ? ಒಂದೇ. ನಿಮ್ ಕುಲ ಅವ್ರ ಕುಲ ಒಂದೇ? ಹೌದು. ನಿಮ್ಮೆಲ್ಲರದು ಒಂದೇ ಕುಲ, ಹೌದು ಎಲ್ಲರೂ ದೊಡ್ಡಣ್ಣ. ಸಮಾನ. ಹೌದು. ಯಾವ ತೇಡನೂ ಇಲ್ಲ, ಇಲ್ಲ. ಒಂದೂ ಇಲ್ಲ. ಆ? ಇಲ್ಲ. ಅಯ್ಯ, ಈ ಒಂದನ್ನು ಹೇಳಿ ಕಾಮ್ರೇಡ್ಸ್. ಖಾನ್ ದೊಡ್ಡಣ್ಣ ಒಳಗೆ ಬಿಲಾಕು. ನಮ್ಮ ಅಕ್ಕನ ಕಲೆಕ್ಟರ್ ಆಫೀಸ್ ಅಡ್ವಲ್ಲಿ ನಿಮ್ಮನ್ನ ಹಿಡ್ಕೊಂಡು ತಗೊಂಡು ಬಂದಲ್ಲ ಎಲ್ಲ. ಏನಿ ದಾರುಣ, ಏನಿ ಘೋರ. ಪ್ರಭುತ್ವ ಬಜಾರ್ ಮ್ಯಾಗ ತಗೊಂಡ್ ಬರ್ತೀರಾ, ಉದ್ಯೋಗಸ್ಥನ ರೋಡ್ ಮ್ಯಾಗ ಹಾಕ್ತೀರಾ, ಕಲೆಕ್ಟರ್ ಆಫೀಸ್ನ ತಗೊಂಡ್ ಬಂದು ಗಿಡ ಕೆಳಗೆ ಇಡ್ತೀರಾ. ಕಾಮೋಶ್! ಪ್ರಭುತ್ವಗಳು ದೊರೆಗಳಿಗೆ ಹಾಸಿಗೆ ಹಾಕುವಾಗ ಉದ್ಯೋಗ ಮಾಡೋರೇ ಉಳ್ಳವರ ಕಾವಲಿ ನಾಯಿಗಳಾದಾಗ ಆಫೀಸ್ ಕಾಡಿಗೆ ಬರುತ್ತೆ, ಆಫೀಸರ್ಸು ಮರದ ಕೆಳಗೆ ಬರ್ತಾರೆ. ಇದನ್ನ ರೌಡಿಸಮ್ ಅಂತಾರೆ, ಗೂಂಡಾಯಿಸಮ್ ಅಂತಾರೆ, ಟೆರರಿಸಮ್ ಅಂತಾರೆ. ಅಲ್ಲ, ನಮ್ಮ ಇಸಂ, ನಮ್ಮದೇ ಇಸಂ, ಮನುಷ್ಯ ಇಸಂ, ಎಲ್ಲಕ್ಕೂ ಮೀರಿ ರಿಯಲಿಸಂ. ಪ್ರಜಾ ಸಮಸ್ಯೆ ಕೇಳಿಗೆ ಪ್ರಭುತ್ವ ಕಾರ್ಯಾಲಯ ಇದಾವೆ, ಅದನ್ನ ತೀರ್ಸಕ್ಕೆ ನಾವಿದ್ದೀವಿ. ಸೂರಯ್ಯ ಅಕ್ಕ, ನಿನ್ನಿತ್ತಲ ಮನೆ ಶೌಚಾಲಯಕ್ಕೆ ಇದೇ ಕಲೆಕ್ಟರ್ ಆಫೀಸರ್ ಸುತ್ತು ನೀನು ಎಷ್ಟು ವರ್ಷ ಸುತ್ತೆ? ಆಫೀಸ್ ಸುತ್ತು ತಿರುಗಿಲ್ಲಕ್ಕ. ಅಲ್ಲಿ ನೋಡು, ಆ ಬಿಲ್ಲ ಬಂದ್ರು ಸುತ್ತು 1 ತಿಂಗಳ ತಿರುಗಿದ್ದೀನಿ. ಈ ಬೊಟ್ಟಿಟ್ಕೊಂಡ ಮನುಷ್ಯನ ಮನೆ ಸುತ್ತು 2 ತಿಂಗಳು ತಿರುಗಿದ್ದೀನಿ. ಈ ಬೋಂಡೋ ಮನುಷ್ಯನ ಮನೆ ಸುತ್ತು 3 ತಿಂಗಳು ತಿರುಗಿದ್ದೀನಿ. ಆ ಬಟ್ಟ ತಲೆ ಇದ್ದವ್ರ ಮನೆ ಸುತ್ತು 4 ತಿಂಗಳು ತಿರುಗಿದ್ದೀನಿ. ಅಲ್ಲೋಡು ನೋಡು, ಆ ಕಲೆಕ್ಟರ್ ಇಟ್ಕೊಂಡಿದ್ದ ಅವ್ರ ಮನೆ ಸುತ್ತು 5 ತಿಂಗಳು ತಿರುಗಿದ್ದೀನಿ. ಮತ್ತೆ ನನ್ನ ಹೊಟ್ಟೆ ಸುಟ್ಟಿ ನಾನು ಹೋಗಿ ಕೇಳಿದ್ರೆ ನಂಗೆ 6 ತಿಂಗಳ ಹೊಟ್ಟೆ 3 ತಿಂಗಳ ಆದ್ಮ್ಯಾಗ ಬಾಂಬಂತನ ಕೇಳಿ ಹೇಳಕ್ಕ. ಕೇಳಿಸ್ಕೊಂಡ್ರ ಕಲೆಕ್ಟರ್? ಒಬ್ಬ ಬಡವ ನಿಮ್ ದರ್ಶನಕ್ಕೆ ಇಷ್ಟೊಂದು ಚಿಕ್ಕ ದೇವರುಗಳನ್ನ ದಾಟಿ ಬಂದ್ರೆ ಅವನು ಕೊನೆಗೆ ಸಿಗೋದು ತಿರುಪತಿ ಗುಂಡು. ನನ್ನ ಸರ್ವಿಸಲ್ಲಿ 3,000 ಮನೆ ಕಟ್ಸಿದ್ದೀನಿ, ಗೊತ್ತಾ? ಅದು ಗೊತ್ತಿಲ್ಲ, ಆದ್ರೆ ಡಾಲರ್ಸ್ ಕಾಲೋನಿಯಲ್ಲಿ ನೀನು ಇಟ್ಕೊಂಡವ್ರ ಮೂವರಿಗೂ 3 ಮನೆ ಕಟ್ಸಿದ್ಯಾ, ಅದು ಗೊತ್ತು. ಅವಳ ತಮ್ಮನಿಗೆ ಇಂಜಿನಿಯರಿಂಗ್ ಕಾಲೇಜ್ ಲೈಸೆನ್ಸ್ ಕೊಟ್ಟಿದ್ಯಾ, ಅದು ಗೊತ್ತು. ನಿನ್ನ ಮಗನಿಗೆ SC ಕೋಟಾದಲ್ಲಿ ಡಾಕ್ಟರ್ ಸೀಟ್ ಕೊಡ್ಸಿದ್ಯಾ, ಅದು ಗೊತ್ತು. ಅದು ಅರೆ ಚುಪ್! ಬೆಳಗೆದ್ದು ಬಡವ್ರ ಬಗ್ಗೆ ಮಾತಾಡ್ತೀರಾ, ದಿನ ಪೂರ್ತಿ ಕಾದಿದ್ರು ಅವ್ರ ದರ್ಶನ ಮಾತ್ರ ಕೊಡಲ್ಲ. ಎಲ್ಲೋ ಅಡವಿದೆ ಕುಂತಿ ಮಾತಾಡೋರಲ್ಲ, ಜನತೆಗೆ ನೋಡು, ಪೇದವಾರ್ಕೋಸ್ಕರ ಸಬ್ಸಿಡಿ ಅಕ್ಕಿ ಕೊಟ್ಟಿದ್ದೀವಿ. ಹೌದು, ಕೊಟ್ಟಿದ್ದೀರಾ. ಒಂದು ಕೈಲಿ 2 ರೂಪಾಯಿ ಅಕ್ಕಿ ಅಂತೀರಾ, ಮತ್ತೊಂದು ಕೈಲಿ 10 ರೂಪಾಯಿ ಸಾಬೂನು ಅಂತೀರಾ. ಕೆಜಿ ಈರುಳ್ಳಿ 15 ರೂಪಾಯಿ, ಕೆಜಿ ಟೊಮೊಟೊ 20 ರೂಪಾಯಿ, ಕೊನೆಗೆ ಬಡವ ಬಳಸೋ ಉಪ್ಪಿಗೂ 10 ರೂಪಾಯಿ. ಅರೆತ್ತು ನಿಮ್ ಜನ್ಮಕ್ಕೆ. ನೀವು ಬಡವ್ರಿಗೆ ಕೊಟ್ಟಿರೋ ಸಬ್ಸಿಡಿ ಅಲ್ಲ, ಅವ್ರ ಜೀವನಕ್ಕೆ ಸಾಬೂನು ಹಾಕಿದ್ದೀರಾ. ಅದಕ್ಕೆ ನಿಮ್ಮ ಆಫೀಸಲ್ಲಿ ಮಾಡೋಕ್ಕಾಗ್ದ ನ್ಯಾಯ ಕಾಡಲ್ಲಿ ಮಾಡಕ್ಕೆ ಇಲ್ಲಿಗೆ ಕರ್ಕೊಂಬಂದಿದ್ದೀನಿ. ಗೌರ್ಮೆಂಟ್ ಕೆಲಸ ಆಫೀಸ್ದಾಗೆ ನಡಬೇಕು, ಗಿಡ ಕೆಳಗಲ್ಲ. ಏನದು? ಮತ್ತೆ ಹೇಳು. ಗೌರ್ಮೆಂಟ್ ಕೆಲಸ ಆಫೀಸ್ದಾಗೆ ನಡಬೇಕು, ಗಿಡ ಕೆಳಗಲ್ಲ. ಏನೇನು ಮತ್ತೆ ಹೇಳು. ಗೌರ್ಮೆಂಟ್ ಕೆಲಸ ಆಫೀಸ್ದಾಗೆ, ಗಿಡ ಕೆಳಗಲ್ಲ. ಮತ್ತೆ ಹೇಳು. ಗೌರ್ಮೆಂಟ್ ಕೆಲಸ ಆಫೀಸ್ದಾಗೆ, ಗಿಡ ಕೆಳಗಲ್ಲ. ಅದು ನಿಮ್ಮ ಮುಖ್ಯಮಂತ್ರಿ ಗೊತ್ತಿಲ್ವಾ? ಮುಖ್ಯಮಂತ್ರಿಗಿಂತ ದೊಡ್ಡವನ ನೀನು? ಅದು ಪ್ರಜಾಸೇವೆ ಆದ್ರೆ ಇದು ಪ್ರಜಾಸೇವೆ, ಅದು ಪ್ರಜೆಗಳ ಪಾಲನೆ ಆದ್ರೆ ಇದು ಪ್ರಜೆಗಳ ಪಾಲನೆನೇ. ಅಪ್ಲಿಕೇಶನ್ ತಗೊಳ್ರಿ, ರಿಜಿಸ್ಟ್ರೇಷನ್ ಶುರು ಮಾಡ್ರಿ. ಈ ಭೂಮಿನ ನಾವು ರಿಜಿಸ್ಟ್ರೇಷನ್ ಮಾಡಂಗಿಲ್ಲ. ಯಾಕೆ ಮಾಡಲ್ಲ? ಅವು ದೊರವರು. ಮತ್ತೆ ಪೂರ್ವದ ಕಡೆ? ಆ ಭೂಮಿ ದೊರವರ್ದೆ. ಪಶ್ಚಿಮಕ್ಕೆ? ಅವು ದೊರವೇ. ಆಕಾಶ ಮೇಲೆ ಇರೋವು? ಸಾರ್ ಹೇಳ್ಬೇಕು, ಆ ಭೂಮಿಲೆಲ್ಲ ದೊರವು. ಎತ್ತುತ್ತೇರಿ. ಭೂಮಿ ಆಕಾಶ ದೊರೆ ಕೊಟ್ಟು ಬಡವರನ್ನ ಯಾವ ಪಾತಾಳಕ್ಕೆ ತಳ್ತೀರೋ? ದೊರೆ ಫ್ಯಾಕ್ಟ್ರಿ ಕಟ್ತೀನಿ ಅಂದ್ರೆ 100 ಎಕರೆ ಕೊಡ್ತೀರಾ? ದೊರೆ ರಂಗಿನ ಸಿನಿಮಾ ಸ್ಟುಡಿಯೋ ಕಟ್ತೀನಿ ಅಂದ್ರೆ ಊರ ಮಧ್ಯೆ 1000 ಎಕರೆ ಕೊಡ್ತೀರಾ? ದೊರೆ ಸತ್ರೆ ಸಮಾಧಿಗೆ ಬಡವರು ಗುಡಿಸಲು ಖಾಲಿ ಮಾಡಿಸ್ತೀರಾ? ಬಡವರು ಮಲ್ಗೋಕೆ, ಬೆಳೆ ಬೆಳೆಯೋಕೆ ಸ್ವಲ್ಪ ಭೂಮಿ ಕೇಳಿದ್ರೆ ಎಷ್ಟು ರೂಲ್ಸ್ ಹೇಳ್ತೀರಾ? ನರಕ ತೋರಿಸ್ತೀನಿ ನಿನಗೆ. ರಿಜಿಸ್ಟರ್ ಶುರು ಮಾಡು. ಸರ್,
ನಮ್ಗೇಕೆ ಸರ್, ಅದು ಯಾವಾಗೋ ಮಾಡ್ಬೇಕಾಗಿದ್ದ ಸರ್, ಇವಾಗ ಮಾಡ್ಬಿಡಮ್ ಸರ್. ನಿಂದ್ರಿಸ್ರಿ ಈ ರಿಜಿಸ್ಟ್ರೇಷನ್ ನಿಂದ್ರಿಸ್ರಿ, ನಿಮ್ಗೆ ದಂಡ ಇಕ್ತೀನಿ, ಈ ರಿಜಿಸ್ಟ್ರೇಷನ್ ನಿಂದ್ರಿಸ್ರಿ. ಅಮ್ಮ ರಾಮಲಮ್ಮ, ಬೀದೋರ್ಗೆ ದಿಕ್ಕಿಲ್ಲದವ್ರಿಗೆ ಬೇಕು ಚಿಕ್ಕಮ್ಮ ನೀನು. ಆ ಅವಲೆಗಾನೋರು, ಆ ಲುಚ್ಚವರು ಹೆಂಗನ ಕೇಳಿ ನಿಂಗೆ ರಾಯಭಾರ ಕೊಟ್ಟು ಕಳ್ಸಾರಮ್ಮ. ಆ ಲುಚ್ಚಗಾನೋರು ನಿಮ್ಗೆ ಘೋರ ಅನ್ಯಾಯ ಮಾಡ್ತಾ ಇದಾರಮ್ಮ. ಆಯ್ತು. ಅಮ್ಮ, ಈ ಭೂಮಿ ರಿಜಿಸ್ಟ್ರೇಷನ್ ನಿಂದ್ರಿಸ್ಲಿಕ್ಕೆ ರಿಜಿಸ್ಟ್ರೇಷನ್ ನಿಲ್ಸ್ತಿದ್ರೆ ಅವ್ರ ಕೈಯಲ್ಲಿ ಸಿಕ್ಕಿದ್ದ ನಿನ್ ಮಗನ್ನ 2 ಮುಕ್ಕಲ್ಗ ಕರ್ದಿ ನಿಂಗೆ ಕಾನುಕ ಕೊಡ್ತೀನಿ ಅಂತ ಕೇಳ್ಯಾರಮ್ಮ. ಏನು ಸಾವುನ ಹಿಡ್ಕೊಂಡೆ ಅಲ್ದಪ್ಪ, ಚಿತ್ರ ಹಿಂಸೆ ಲಿಕ್ತಿದಾರಪ್ಪ. ಏಯ್ ದೊರೆ, ನಡರ ಎಲ್ಲ ನಡರಿ. ಏಯ್ ನಿಲ್ರಿ, ಮೊದಲು ಭೂಮಿ ರಿಜಿಸ್ಟ್ರೇಷನ್ ಆಗ್ಲಿ, ಅಮ್ಮ, ಹೆಸರು ಹೋದ್ಲಿ. ಮೀಸಾಲ ಪಾಪಯ್ಯ ಅಮ್ಮ, ಅವ್ರ ಕೈಯಲ್ಲೇ ಅಧಿಕಾರ ಐತಮ್ಮ. ಅಮ್ಮ, ಅವ್ರ ಕಲ್ಲಸುಲ ಮಕ್ಕಳಮ್ಮ. ಅಮ್ಮ, ಅವರು ನಿನ್ ಮಗನ್ ಪ್ರಾಣನ ಅನ್ಯಾಯ ತೆಗ್ದಿ ಬಿಡ್ತಾರಮ್ಮ. ನೋಡು ನಾರಯ್ಯ, ಈ ಭೂಮಿ ಹೋರಾಟದಲ್ಲಿ ಇಲ್ಲಿರೋ ಎಷ್ಟೋ ತಾಯಂದ್ರು ತಮ್ಮ ಮಕ್ಕಳನ್ನ ಕಳ್ಕೊಂಡಿದ್ದಾರೆ. ಅವ್ರ ತ್ಯಾಗದ ಮುಂದೆ ನನ್ನ ತ್ಯಾಗ ಏನು ದೊಡ್ಡದಲ್ಲ. ಮೊದಲು ಅವ್ರಿಗೆ ನ್ಯಾಯ ಆಗಲಿ. శ్రీరాములు మాదావత్తుల ఎంకమ్మ ಬುತ್ತಬೋನ ಕನಕಯ್ಯ. ಲೇ ದೊರೆ, ಬಾರೋ ಕೆಳಗಡೆ. ಹೋಗ್ರಿ, ಹುಡುಕ್ರಿ. ಒಬ್ಬೊಬ್ಬರನ್ನು ನಾಯಿ ತರ ಅವತಿದ್ರು ಗೆಲ್ಕೊಂಬಂದು ಸಾಯಿಸ್ರಿ. ಸಿಕ್ಕವ್ರನ್ನ ಹಂಗೆ ಕತ್ತು ಸಾಕ್ರಿ. ಒಬ್ಬೊಬ್ಬರನ್ನು ನುಚ್ಚು ನೂರು ಮಾಡ್ರಿ. ಹೋಗ್ರಿ.
ಹೋಗ್ರಿ, ಉಳಿದ ಅವರಿಬ್ಬರನ್ನು ಹೇಳ್ಕೊಂಡು ಬನ್ನಿ. ಬಡವರಿಗೆ ಮೋಸ ಮಾಡಿದವ್ರು ಯಾರು ಈ ಭೂಮಿ ಮೇಲೆ ಬದುಕೋಕೆ ಲಾಯಕ್ಕಲ್ಲ. ಬೇಡ 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 ನಮ್ಮನ್ನ ಕೊಲೆ ಮಾಡಬೇಡ, ನಮ್ಮನ್ನ ಸಾಯಿಸ್ಬೇಡ. ನೀವು MLA ಅಲ್ಲ, MLCಲೇ ಇಲ್ಲ. ನನ್ನ ಪೀಕೆ ಮ್ಯಾಗ ಕತ್ತಿ ಇಕ್ಕಿ ನನ್ನಿಂತ ಹೋಮ್ ಮಿನಿಸ್ಟರ್ ಪ್ರಮಾಣ ಸ್ವೀಕಾರ ಮಾಡಿಸ್ತೇ ಇಲ್ಲ ಅಂದ್ರೆ ನಾನು ಏನು ಮಾಡಲಿ? ಏಯ್, ನೀನು CM ಆಗೋದಕ್ಕೆ MLAಗಳನ್ನ ನಾನೇ ಕೊಂಡಿದ್ದು. ನಿನ್ನ ಮರ್ಯಾದೆ ನಿಲುಬೆಟ್ಟಗೋಸ್ಕರ ನಾನೇ ಅಷ್ಟು ಸಾರಿ ಡಿಲ್ಲಿಗೆ ಹೋಗಿ ಬಂದಿದ್ದು. ಆ ರಂಡಿಕೋರಿ ರಾಮಲಮ್ಮ ನನ್ನ ಕಣ್ಣು ಮುಂದೆನೆ ನನ್ನ ಮುಗ್ರು ಮಕ್ಕಳನ್ನ ಸಾಯಿಸಾಕಿದ್ರೆ ಹೆಣ್ಮಕ್ಳ ಥರ ನನ್ನ ಬಳೆ ತಟ್ಕೊಂಡು ಕೂತ್ಕೊಂತೀಯಾ? ನನ್ನ 4 ಮಕ್ಕಳನ್ನ ಸಾಯಿಸಿದ ಆ ರಾಮಲಮ್ಮನ ಅಂದು ಮೂಟಗಳನ್ನ ತುಂಡು ತುಂಡಾಗಿ ಕತ್ತರಿಸ್ಬೇಕಂದ್ರೆ ನಾನು ಹೋಮ್ ಮಿನಿಸ್ಟರ್ ಆಗಬೇಕು. ನಿಜವು CM ಸಾರು, ನಮ್ಮ ಜಗನ್ನಾಯಕ್ ಪಟ್ವಾರಿ ಸಾರ್ ಹೇಳಿದ್ದ ಅದು ನ್ಯಾಯ. ಅವ್ರನ್ನ ಹೋಮ್ ಮಿನಿಸ್ಟರ್ ಮಾಡ್ರಿ, ಇಲ್ಲಾಂದ್ರೆ ನೀವು CM ಇರಂಗಿಲ್ಲ. ಓಕೆ, ಅವ್ರನ್ನ ಹೋಮ್ ಮಿನಿಸ್ಟರ್ ಮಾಡ್ತೀನಿ. ಹಂಗೆ ಆ ರಾಮುಲಮ್ಮ ಹಿಡ್ಕೊನೇಕೆ ಪವರ್ಫುಲ್ ಡೈನಮಿಕ್ ಡೈನಮಿಕ್ ಅಂತ ಆಫೀಸರ್ನ ಏರ್ಪಾಟ್ ಮಾಡ್ತೀನಿ. ಮಿಸ್ಟರ್ ಕೃಷ್ಣಮೋಹನ್, ರಾಮುಲಮ್ಮನ ಹಿಡ್ಕೊಂಡು ಜೈಲಲ್ಲಿ ಇಕ್ಕೋ ಬಾಧ್ಯತಾ ನಿನ್ನ ಕೈಯಲ್ಲಿ ಇಕ್ತಿದ್ದೀನಿ. ಥ್ಯಾಂಕ್ ಯು ಸರ್. ನನಗೆ ಜವಾಬ್ದಾರಿ ಕೊಟ್ಟಿದ್ರೆ ದೇಶಕ್ಕೆ ಮತ್ತೆ ಜನಗಳಿಗೂ ಒಳ್ಳೆಯದೇ ಮಾಡ್ತೀನಿ ಸರ್. ಅದವಾಗೂ ಇದಕ್ಕೋಸ್ಕರ ವಿಶೇಷಗಳ ವ್ಯವಸ್ಥೆಗಳು ಬೇಕು. ನಂಬರ್ 1, ಆ ಪ್ರದೇಶ ಪ್ರಕ್ಷುಬ್ಧ ಪ್ರದೇಶ ಅಂತ ಜಾಗೀರಾತ ಮಾಡಬೇಕು. ನಂಬರ್ 2, ಅರಣ್ಯದಲ್ಲಿ ರಸ್ತಾ ಮಾಡಬೇಕು. ನಂಬರ್ 3, ಪ್ರತಿಯೊಂದು 3 ಕಿಲೋಮೀಟರ್ಗೂ ಒಂದು ಪೊಲೀಸ್ ಕ್ಯಾಂಪ್ ಇರಬೇಕು. ಎಲ್ಲ ಇಂತ ಹೆಚ್ಚಾಗಿ ಕಾನೂನು ಉಲ್ಲಂಘ ಮಾಡೋರು ಅರೆಸ್ಟ್ ಮಾಡೋದಕ್ಕಾಗ ಕಾನೂನದಲ್ಲಿ ನನಗೂ ಎಕ್ಸ್ಕ್ಲೂಸಿವ್ ಪವರ್ಸ್ ಬೇಕು. ಕಾಮ್ರೇಡ್ಸ್, ಸಮುದ್ರದಲ್ಲಿ ದೂಕೋದು, ಬೆಂಕಿಯಲ್ಲಿ ಕೈ ಇಡೋದು 2 ಮೂರ್ಖತ್ವ. ನಿಶಬ್ದ ಸೋಲು ಅಲ್ಲ, ಬರೋ ಯುದ್ಧಕ್ಕೆ ವಿರಾಮ. ಒಂದು ಕಡೆ ಏನೋ ಸೈನಿಕಗಳು, ಇನ್ನೊಂದು ಕಡೆ ಪೊಲೀಸ್ ದಳಗಳು, ಇನ್ನೊಂದು ಕಡೆ ಆ ದೊರೆಗಳ ರೌಡಿಗಳು ಎಲ್ಲರೂ ಬರ್ತಾ ಇದ್ರೆ, ವಿಪ್ಲವ ವೀರರು ಎಲ್ಲ ಒಂದೇ ಕಡೆ ಇದ್ರೆ ಉದ್ಯೋಗಕ್ಕೆ ಒಳ್ಳೇದಲ್ಲ. ಅದಕ್ಕೋಸ್ಕರ ನಲ್ಲ ಸೂರ್ಯ ಸೈನ್ಯ ದಂಡದ ಕಡೆಗೆ, ರಾಮುಲಕ್ಕ ಸೈನ್ಯ ಉತ್ತರ ಕಡೆಗೆ, ನಮ್ಮ ಸೈನ್ಯ ಪಶ್ಚಿಮದ ಕಡೆಗೆ, ಶಿವನ ಸೈನ್ಯ ಪೂರ್ವದ ಕಡೆಗೆ ನಿಮ್ಮ ಕ್ಯಾಂಪ್ಗಳನ್ನು ಅಲ್ಲೇ ಇಳಿಸಿ. ಬರೋ ಯುದ್ಧಕ್ಕೆ ನೀವು ಪ್ರತಿ ಕ್ಷಣನೂ ಎದುರು ನೋಡಬೇಕಾಗುತ್ತೆ. ಕ್ರಾಂತಿ ಜಿಂದಾಬಾದ್, ಕ್ರಾಂತಿ ಜಿಂದಾಬಾದ್.
ಅಕ್ಕೆ ರಾಮುಲಕ್ಕೆ ಪೊಲೀಸವರು ನಲ್ಲ ಸೂರ್ಯನ ಹಿಡ್ಕೊಂಡ್ಯಾರೆ. ಸುಟ್ಟುಪಕ್ಕ ಅಡವಿದಲ್ಲಿ ಎಲ್ಲಿ ನೋಡಿದ್ರೆ ಪೊಲೀಸರು ಇದ್ದಾರೆ. ನಮಗೆ ಬರೋ ಬಾಂಬೂರ್ನ ತುಪಾಕಿನ ಎಲ್ಲರನ್ನ ಹಿಡ್ಕೊಂಡ್ಯಾರೆ. ನಿನ್ ಕೋಸ ಅಡವಿಯಲ್ಲಿ ಹುಡುಕುತ್ತಾ ಇದ್ದಾರೆ. ನರಸಿಂಹ, ಸ್ಟಾಪ್. ಏನು ಮಾಡ್ತಾ ಇದ್ರ ಇಲ್ಲಿ? ಸರ್, ಇವ್ರಿಗೆ ರಾಮುಲಮ್ಮ ಎಲ್ಲದಲ್ಲೂ ಗೊತ್ತು, ಕೇಳಿದ್ರೆ ಹೇಳ್ತಿಲ್ಲ, ಅದಕ್ಕೆ ಇಂಟ್ರಾಗೇಷನ್ ಮಾಡ್ತಿದ್ದೀನಿ. ಶಟಪ್. ಇದಾ ಇಂಟರಾಗೇಷನ್ ಮಾಡೋರ ವಿಧಾನ? ಕ್ರಿಮಿನಲ್ಸೇ ಹಿಡಿಯಕ್ಕಾಗ ನೀವು ಕ್ರಿಮಿನಲ್ಸ ಮಾರಿದಿರಾ? ನೀವು ಪೊಲೀಸಾ ಇಲ್ಲ ಕ್ರಿಮಿನಲಾ? ಸರ್, ಮಿಸ್ಟರ್ ಖಾನ್, ಇಲ್ಲಿ ಏನು ಸಂಭವಿತ್ತೋ ಏನು ನಡೀತಾ ಇದೋ ಈಗೀಗ ಗೊತ್ತಾಗುತ್ತೆ. ಕ್ರಾಂತಿಗಳು ಸುಮ್ಮನೆ ಹುಟ್ಟಬೇಡಿ. ಜನಗಳು ಹುಚ್ಚು ಎಕ್ಕಿಗಳು ತಿರುಗಿಬಿಟ್ಟವು. ರಾಮಲಮ್ಮ ಬಗ್ಗೆ ಎಷ್ಟು ಅವಮಾನ ನಡೆಯುತ್ತಾ ಇದೋ ಆವಾಗ ಡಿಪಾರ್ಟ್ಮೆಂಟ್ ರಾಜಕಾರಣಿಗಳು ಪಟ್ವಾರಿ ಪಲ್ಲಕ್ಕಿ ಹೊಟ್ಟ ಬಾಯಿ ಮುಚ್ಕೊಂಡಿದ್ದಾರೆ ಅಂತ ನನಗೆ ಗೊತ್ತಾಯಿತು. ಸರ್, ನೋ ಮೋರ್ ಆರ್ಗ್ಯುಮೆಂಟ್ಸ್. ಇದಕ್ಕೆ ಮೇಲೆ ಇದು ಏನು ನಡೀತಾ ಇದೋ ನಾನು ಹೇಳಿದಂತೆ ನಡೆಯಬೇಕು. ಮೈಂಡ್ ಇಟ್. ಇವನು ದಲಂ ಸಬ್ಬಿನ್ ಸರ್. ರಾಮುಲಮ್ಮ ಎಲ್ಲದಲ್ಲೂ ಇವ್ನು ಗೊತ್ತು. ಕಷ್ಟ ಬಿದ್ದು ಇಟ್ಕೊಂಡಿದ್ದೀವಿ ಸರ್. ಅಬದ್ಧ ಸರ್. ನಾನು ಬೇಕಂತಾನೆ ಇವ್ರಿಗೆ ಸಿಕ್ಕಿದ್ದೀನಿ. ಈ ದುರ್ಮಾರ್ಗ ದುರಾಗತ ಏಕ್ ನಡ್ತಾ ಇದಾವೋ, ಇದರ ಹಿಂದಕ್ಕೆ ಯಾರಿದಾರೋ ನೀವೆಲ್ಲ ಗೊತ್ತಿ ಬಿಲ್ ಹಾಕೋಬೇಕಂದ್ರೆ ಒಂದು ಭಾಗ ದೊಡ್ಡನಂತ ಚರ್ಚೆ ನಡೆಸ್ರಿ ಸರ್, ಪ್ಲೀಸ್ ಸರ್. ನಿಂದ್ರಿಸ್ರಿ. ದೊಡ್ಡನ ಮಾತ್ರ ಬಿಡಿ. ಬಿಡ್ರಿ. ನಮಸ್ತೆ ಅನ್ನೋ. ಚರ್ಚಿಗಳಿಗೂ ಬಂದಿದ್ರು ನೀವು. ಮುಂಚೆ ವಿಷಯ ಹೇಳಿ. ಮನುಷ್ಯರ ರಕ್ತ ಕುಡಿದು ಬದುಕೋ ಈ ನರ ರಾಕ್ಷಸರ ಮಧ್ಯ ಮನುಷ್ಯ ಮಾತುಗಳನ್ನು ಕೇಳಕ್ಕೆ ಬಂದಿರೋ ಒಬ್ಬೇ ಒಬ್ಬ ವ್ಯಕ್ತಿ ಚರ್ಚಕ್ಕೆ ಕರೆಸಿರೋದಕ್ಕೆ ಧನ್ಯವಾದಗಳನ್ನ. ಅನ್ನ, ಕೋಗಿಲೆಯ ಕೂಗಕ್ಕೆ, ಸರಿಗಮ ಹಾಡಿಗೆ, ಕಿರ್ಚ್ಕೊಂತ ಇರೋ ಗೆಜ್ಜೆಗಳ ಸೌಂಡ್ಗೆ, ಪ್ರಶಾಂತವಾಗಿರೋ ಈ ಅಡವಿ ತಾಯಿಗೆ ತುಪಾಕಿಗಳ ಶಬ್ದ ಎದಕ್ಕನ್ನ. ಯಾವ ಕಡೆ ನೋಡಿದ್ರು ಅಚ್ಚು ಹಸುರಾಗಿ ಕಾಣಿಸಿರೋ ಈ ಪ್ರಕೃತಿಗೆ ಮನುಷ್ಯರ ರಕ್ತ ಎದಕ್ಕನ್ನ. ಶಬಾಷ್, ಒಳ್ಳೆ ಬುದ್ಧಿಶಾಲಿ. ನಾವು ನಿಮ್ಮನೆ ಕೇಳಿರೋ ಪ್ರಶ್ನೆ ನೀವು ನನಗೆ ಕೇಳ್ತಾ ಇದ್ದೀರಾ. ನೋಡು ದೊಡ್ಡಣ್ಣ, ಅದೇ ಪ್ರಶ್ನೆ ನಾವು ಈಗ ನಿಮ್ಮನೆ ಕೇಳ್ತಾ ಇದ್ದೀನಿ. ಅನ್ಯ ಪುಣ್ಯ ಗೊತ್ತಾಗಿಲ್ಲ ಹಳ್ಳಿ ಮಕ್ಕಳುಗಳು ನಿಮ್ಮ ಹಾಡುಗಳು ಕೈಗಳಿಂದ ಪ್ರಚೋದನೆ ಮಾಡಿಸಿ ಯಾಕೆ ಅವರ ಕ್ರಾಂತಿಕಾರ ಮಾಡ್ತಾ ಇದ್ದೀರಾ? ಮುಗ್ಧ ಜನಗಳೇ ಕ್ರೋಧ ಜನಗಳ ಮಾಡಿಸಿ ಅವ್ರ ಕೈದಲ್ಲಿ ಬಂದೂಕೆ ಕೊಡ್ತಾ ಇದ್ದೀರಾ. ಯಾಕೆ ಅವರು ಕ್ರಿಮಿನಲ್ ಮಾಡ್ತಾ ಇದ್ದೀರಾ? ಇಲ್ಲನ್ನ, ನಮ್ಮ ಹಾಡುಗಳಿಂದ ಅವ್ರನ್ನ ಎಚ್ಚರಿಸ್ತಾ ಇಲ್ಲ, ನಿದ್ದೆ ಹೋಗೋರ್ನ ಎದ್ದಳಿಸ್ತಾ ಇದ್ದೀವಿ. ನಾವು ಆಯುಧಗಳನ್ನ ಕೈ ಕೊಟ್ಟು ಅಂತಕರವಾಗಿ ಮಾಡ್ತಾ ಇಲ್ಲ, ಈ ರೌಡಿಗಳಿಂದ ರಕ್ಷಣೆ ಮಾಡು ಅಂತ ಹೇಳ್ತಾ ಇದ್ದೀವಿ. ಯಾರು ಯಾರ ಲೂಟಿ ಮಾಡ್ತಾ ಇದ್ದೀರಾ? ಈ ಪ್ರಶ್ನೆಗೆ ಸಮಾಧಾನ ಸಿಗುತ್ತಂತೇನೆ ನಾನು ನಿಮ್ಮ ಹತ್ರ ಬಂದಿದ್ದೀನಿ ಅಣ್ಣ. ಅಣ್ಣ, ಬೀಜ ಹಾಕೋದು ಅವರು, ನೀರು ಹಾಕೋದು ಅವರು, ಹೊಲ ಬೆಳೆಯೋದು ಅವರು, ಕೊಯ್ಯೋದು ಅವರು, ರಾಶಿ ಮಾಡೋದು ಅವರು. ಅವರು ಕಷ್ಟದಿಂದ ಬೆಳೆಸಿರೋ ಬೆಳೆಯನ್ನ ಅವರು ತಿನ್ನೋದು ಹಕ್ಕು ಇಲ್ವನ್ನ? ತಿಂಗಳೆಲ್ಲ ನೀನು ಕಷ್ಟಪಡಿ ಕೆಲಸ ಮಾಡಿದ್ರೆ ನಿನ್ನ ತಿಂಗಳ ಸ್ಯಾಲ್ರಿ ಆ ದೊರೆ ಏನಾದರೂ ತಗೊಂಡೋದ್ರೆ ನೀನು ಸುಮ್ಮನಿರ್ತೀಯ ಅಣ್ಣ? ಯಾರ ಭೂಮಿ ಅದು ತಗೊಂಡೋಗಕ್ಕೆ? ಅವು ನಮ್ಮವು, ನಮ್ಮ ತಾತನವು, ನಮ್ಮ ಮುತ್ತಾತನವು. ಅದಾದ್ಮೇಲೆ ಅವ್ರ ಮಗಂದು, ಅದಾದ್ಮೇಲೆ ಅವ್ರ ಮಗಂದು, ಅದಾದ್ಮೇಲೆ ಅವ್ರ ಮಗಂದು. ಮತ್ತೆ ನಮ್ಮ ಮಕ್ಕಳಿಗೆ ಸಿಗೋದೇನು? ಹುಲ್ಲು. ಇದಣ್ಣ,
ಇದೂ ನಮ್ಮ ಸಂಸ್ಕೃತಿ, ಇದೀ ಪ್ರಜಾಸ್ವಾಮ್ಯ, ಇದೀ ನಮ್ಮ ಸ್ವತಂತ್ರ. ಅದಕ್ಕೋಸ್ಕರ ಕಾನೂನು ನಿಮ್ಮ ಕೈಲೇ ತಗೊಂಡು ಎಲ್ಲರೂ ಸಾಯಿಸಿಬಿಡ್ತೀರಾ? ನಿಮ್ಮ ಕ್ರಾಂತಿ ಸೇನೆ ಏನು ಸಾಯಿಸಿದ್ದಾರೆ? ಸಾವಲು ಮತ್ತು ಸವಾಲು ಬಿಟ್ರು. ಬೀಜ ಬಿದ್ಮೇಲೆ ಅದು ಆ ಮರ ಆಗಲ್ಲ, ಹಣ್ಣು ಕೊಡಲ್ಲ ಅಣ್ಣ. ಇವತ್ತು ನಾವು ಮಾಡ್ತಾ ಇರೋ ಹೋರಾಟ ಇವತ್ತಿನಗೋಸ್ಕರ ಅಲ್ಲ ಅಣ್ಣ, ನಾಳೆಗೋಸ್ಕರ, ನಮಗೋಸ್ಕರ ಅಲ್ಲ, ಮುಂದೆ ಬರೋರಿಗೆ, ಇಲ್ದವರಿಗೆ ಅಸಲು ಸಿಸಲುವಾದ ಸ್ವಾತಂತ್ರ್ಯ ಸಿಗಬೇಕು ಅಂತ. ಏನೋ ನೀನು ತಗೊಂಬರೋ ಸ್ವತಂತ್ರ ಆ ರಾಮುಲ್ ಅವ್ರಿಗೆ ಜೈ ಕೊಡೋಕೆ ಕೀಳು ಜಾತಿಯವರ ಹಿಂದೆ ನಾಯಿ ಥರ ಸುತ್ತ ಇರೋರು ನೀವೆಲ್ಲಿಂದ ತಗೊಂಬರ್ತೀರೋ ಸ್ವಾತಂತ್ರ್ಯ? ಸ್ಟಾಪ್ ಇಟ್. ಇಲ್ಲಿ ಚರ್ಚೆಗಳು ನಡೆಯುತ್ತಾ ಇದೆ ನೋಡಿ ದೊಡ್ಡಣ್ಣ. ರಾಮುಲಮ್ಮ ಜಾತಿ ಹೆಸರಿಂದ ದಾಡುಗಳು, ದೌರ್ಜನ್ಯಗಳು, ಸಾರ್ವಜನಿಕ ಹೋರಾಟಗಳಿಲ್ಲ. ರಾಮುಲಮ್ಮ ಕ್ರಾಂತಿ ವೈಯಕ್ತಿಕ. ರಾಮುಲಮ್ಮ ಮಿನಿಸ್ಟರ್ ಹುಡುಗರು ಕೊಂಡ್ರು, ಅವರು ತಮ್ಮಗಳು ಕೊಂಡ್ರು, ಅವರು ಹಳ್ಳಿಲಿಂದ ದೂರ ಆದ್ರು, ಅಂತಿಮವಾಗಿ ಅವನ ಆಸ್ತಿ ಸ್ವಾಧೀನ ಮಾಡಿಬಿಟ್ರು. ನಾವು ಇಲ್ಲಿ ಬಂದದು ಅಂದ ಕ್ರಾಂತಿ ನಿಲ್ಸೋದಕ್ಕೋಸ್ಕರ, ಅನ್ಯಾಯ ಜನಗಳ ರಕ್ಷಣೆಗೋಸ್ಕರ. ಇಲ್ಲ, ಇಲ್ದವ್ರಿಗೆ, ದುಡ್ಡಿರೋರಿಗೆ, ಇದ್ದಂಥವ್ರಿಗೆ ನೀವು ಎಲ್ಲ ಮಾಡೋಕೆ ಬಂದಿದ್ರ. ದೊರೆಗೆ ಅನ್ಯಾಯ ಆಗಿದೆ ಅಂತ ಹೇಳ್ಬಿಟ್ಟು ಪ್ರಪಂಚಕ್ಕೆ ಅನ್ಯಾಯ ಆಗಿದೆ ಅಂತೇಳಿ ಗುಂಪಾಗಿ ಇಳಿದಿದ್ದೀರ. ಆದರೆ ಇದೇ ದೊರೆಯವರು 12 ವರ್ಷದ ಹುಡುಗಿ, ಮೈನರ್ ಹುಡುಗಿ, ಸಣ್ಣ ಹುಡುಗಿನ ಕೆಡಿಸಿ ತಾಯಿಯಾಗಿ ಮಾಡಿದಾಗ ಎಲ್ಲಿದ್ರಣ್ಣ ನೀವೆಲ್ಲ? ಆ ಸಣ್ಣ ಹುಡುಗಿ ರಾಮುಲಮ್ಮನೋ ಅವಳಿಗೆ ಹುಟ್ಟಿದ ಹುಡುಗಿನೂ ಸುಡುಗಾಡಿಗೆ ಕಳಿಸೋ ಅಂತ ಈ ದೊರೆ ಆ ಕಸಾಯಿ ಕೈಯಲ್ಲಿಟ್ಟಾಗ ಏನಾಗಿತ್ತನ್ನ ನಿಮ್ಮ ರಕ್ಷಕ ಸೈನ್ಯ? ರಾಮುಲಮ್ಮನು ನೋಡಿ ತಲೆಗೆತ್ತಿದ ಕಾಮದಿಂದ ನಿನ್ನ ಮಗ 3 ಹೆಂಡ್ತಿರ ಕ್ಷಮಕ್ಷೆಯಲ್ಲಿ ರಾಮುಲಮ್ಮನು ಪಕ್ಕಕ್ಕೆ ಕರೆದಾಗ ಎಲ್ಲೋಗಿತ್ತನ್ನ ನಿಮ್ಮ ಈ ಎಲ್ಲ ಸೈನ್ಯಗಳು? ನಿಮ್ಮ ಸೈನ್ಯರ ಸಾಕ್ಷಿಗ, ರಾಜಕೀಯ ನಾಯಕರ ಸಾಕ್ಷಿಗ, ಜಾತಿಪಿತ ಸಾಕ್ಷಿಗ ಬದುಕಿದ್ದ ರಾಮುಲಮ್ಮನಿ ಸಾಯಿಸಿ ಪಕ್ಕಕ್ಕೆ ಮಲಗಿಸಿ ಚಟ್ಟ ಕಟ್ಟಿ ಒಂದೇ ಕೈಯಲ್ಲಿ ಹಿಡ್ಕೊಂಡು ಊರೂರು ಸುತ್ತುವಾಗ ಎಲ್ಲರೂ ನಗುತ್ತಿದ್ದಾಗ ಎಲ್ಲೋಗಿತ್ತನ್ನ ನಿಮ್ಮ ಸೈನ್ಯಗಳೆಲ್ಲ? ಆ ರಾಮುಲಮ್ಮ ಮಗಳನ್ನ ತುಂಡು ತುಂಡಾಗಿ ಕತ್ತರಿಸಿದಾಗ ಊರಲ್ಲಿರೋ ಜನರನ್ನೆಲ್ಲ ಬಡ್ದು ಕಣ್ಣೀರುಟ್ಟಾಗ ಇಳಿದು ಬರ್ದಾಗ ಎಲ್ಲೋಗಿತ್ತನ್ನ ನಿಮ್ಮ ಈ ಪೊಲೀಸ್ ಜನ ಸೈನ್ಯವನ್ನು? ಈಗೆಲ್ಲ ಬಂದ್ಬಿಟ್ಟು ನಾವು ಇದೀವಿ ಅಂತೇಳಿ ನಮಗೆ ಹಮ್ಮಿ ಕೊಡ್ತಾ ಇದ್ದೀರಾ? ನಾವು ನೀವು ನ್ಯಾಯ ಮಾಡಿಸ್ತೀನಿ. ರಾಮುಲಮ್ಮ ಸರೆಂಡರ್ ಮಾಡಿ ಅಂತ ಹೇಳಿ ನ್ಯಾಯ ಅವಳ ಪರವಾಗಿ ಕೋರ್ಟ್ ಹೇಳಿದ್ರಂತ ನಿಜವಾಗ ಅಪರಾಧಿಗಳಿಗೂ ನಾವು ದಂಡನೆ ಕೊಡ್ತೀವಿ. ಇಲ್ಲಿವರೆಗೂ ನಿಮ್ ಚಟ್ಟ ಅರೆಸ್ಟ್ ಮಾಡಿದವ್ರನ್ನ ಎಷ್ಟು ಜನನ ಕೋರ್ಟಿಗೆ ಕರ್ಕೊಂಡು ಹೋಗಿದ್ದೀರಾ? ಅವರಿಗೆ ಎಷ್ಟು ಜನಕ್ಕೆ ನ್ಯಾಯ ಸಿಕ್ಕಿದೆ ಹೇಳಣ್ಣ? ನಿನ್ನೆ ಅಲ್ಲದೆ ಮೊನ್ನೆ ಅರೆಸ್ಟ್ ಆಗಿರೋ ಸೂರಿ ಎಲ್ಲಿದ್ದಾನೆ? ಮಾದನ್ನ ಸೈನ್ಯ ಎಲ್ಲಿದೆ? ಶಿವಕ್ಕ ಸೈನ್ಯ ಎಲ್ಲಿದೆ? ಇವ್ರನ್ನ ಇಲ್ಲಿವರೆಗೂ ಕೋರ್ಟಲ್ಲಿ ಯಾಕೆ ಹಾಜರು ಮಾಡಿಲ್ಲ? ಕಾನೂನು ತನ್ನ ಕೆಲಸ ಮಾಡುತ್ತಾ ಇದೆ, ಕೇಸು ತನಿಖೆ ಬರ್ತಾ ಇದೆ. ಇದರೊಳಗೆ ಅವ್ರು ಸತ್ತೋಗಿ ಸ್ಮಶಾನಕ್ಕೆ ಹೋಗ್ತಾರೆ. ದೊಡ್ಡಣ್ಣ, ನಾನು ಅವರು ಕೋರ್ಟಿಗೆ ತಗೊಂಡ್ ಬರ್ತೀನಿ. ಅವರು ಬದುಕಿದ್ರಲ್ಲಣ್ಣ ನೀವು ಕೋರ್ಟಾಗ ಹಾಜರು ಮಾಡಕ್ಕೆ. ಅವರು ಸತ್ತು ಶವ ಆಗಿ ಆ ಹೋಮ್ ಮಿನಿಸ್ಟರ್ ಮನೆಯಲ್ಲಿ ಬಿದ್ದಿದ್ದಾರೆ, ಬೇಕಾದ್ರೂ ಹೋಗಿ ನೋಡಿ. ಏಯ್, ಪೊಲೀಸವ್ರು ಬರ್ತಾ ಇದೆ, ಬೇಗ ಬೇಗ ಸೇವನ ಎಲ್ಲ ತೆಗಿಲಿ. ಸ್ಟಾಪ್ ಇಟ್, ಡೋಂಟ್ ಮೂವ್. ಎಲ್ಲೆಲ್ಲಿ ಡೆಡ್ ಬಾಡೀಸ್ ಅಲ್ಲೆಲ್ಲೇ ಇಟ್ರಿ. ಕಮಾನ್, ಇವರೆಲ್ಲೂ ಅರೆಸ್ಟ್ ಮಾಡಿ. ಗೇಯ ಗೇಯ ಗೇಯ, ಕೆಲ್ಸಕ್ಕೆ ಬರ್ಲಿಲ್ಲ ಗೇಯಗಳು. ನಿನ್ ಕೆಲ್ಸಕ್ಕೆ ಬರ್ಲಿಲ್ಲ ಗೇಯ ಹಾಡಿ ಜನನ ನಾಶನ ಮಾಡ್ತ್ಯಾ, ನಂಗೆ ದೊರೆಗೆ ತೆಗೆದಿಂಪಲ್ ಮಾಡ್ತ್ಯಾ. ಏಯ್, ನಿನ್ನ ಇಲ್ಲೇ ಕತ್ತೆಲ ರೂಮಲ್ಲಿ ಸಜೀವ ಸಮಾಧಿ ಆದಂಗೆ ಮಾಡ್ತೀನಿ. ದಿಕ್ಕಿಲ್ಲದ ಸಾವು ಸತ್ತಂಗೆ ನೋಡ್ತೀನಿ. ಯಾವ ನಡ್ಡ ಬರ್ತಾನೋ ನೋಡ್ತೀನಿ. ಬೇಗ ಬನ್ನಿ, ಎಲ್ಲರೂ ತಗೊಂಡೋಗಿ, ಬೇಗ ಬನ್ನಿ. ಸ್ವಲ್ಪ ನೀರು ಕೊಡ್ರಿ. ಅಣ್ಣ, ನೀರೆಲ್ಲಿ? ಇಲ್ಲನಾ, ನೀರು ತಗೊಂಡು ಬನ್ನಿ. ರಾಮುಲಮ್ಮ ಸರೆಂಡರ್. ನಿಮ್ಮ ಪ್ರಾಣಗಳಿಗೋಸ್ಕರ ಅವರು ಡಾಕ್ಟರೇ ಕರ್ಕೊಂಡು ಬಂದಿದ್ದೀನಿ. ಅವರು ಯಾರು ಅನ್ಕೊಂತ ಇದ್ರ? ನಮ್ಮ ಜೀವನಕ್ಕೆ ಜೀವನ, ನನ್ನ ತಂಗಿ. ನರಸಿಂಹ, ನನ್ನ ಬಿಡು. ಇದರಲ್ಲಿ 2 ಬುಲೆಟ್ ಇದೆ. ಅವನ ಸಹೋದರಿಯನ್ನು ಬೇಡ ಸಾಯಿಸ್ಬಿಡ್ತೀನಿ. ನರಸಿಂಹ, ನೀನ್ ಅವ್ರನ್ನ ಸಾಯಿಸಿದ್ರೆ ನಾವಿರೋ ಜಾಗ ಗೊತ್ತಾಗತ್ತೆ. ನಿಮಗೂ ಬೇಕಾದರೆ ಔಷಧಗಳು, ತಿಂಡಿ ಕೊಟ್ಬಿಟ್ಟು ನನ್ನ ತಂಗಿಯ ನಿಮ್ಮ ಹತ್ರ ಕಳಿಸ್ತಾ ಇದ್ದೀನಿ. ಇನ್ನೂ ನಾನು ಪ್ರಾಮಾಣಿಕತೆ ಅರ್ಥ ಮಾಡ್ಕೊಳ್ಳಿ. ಮೊಂಡುತನವು ಜೀವನಗಳು ಬಲಿ ಕೊಡಬೇಡ. ಸರ್ಕಾರಕ್ಕೆ ಸರೆಂಡರ್ ಆಗಿ. ರಾಮುಲಮ್ಮ, ಏಯ್, ಯಾಕೆ ಬಂದಿದ್ರ?
ಹೋಗು, ಇಲ್ಲದೆ ಶೂಟ್ ಮಾಡ್ತೀನಿ. ಹೋಗಿ. ನಾನು ಹೋಗಲ್ಲ. ನೀವು ನನ್ನ ಸಾಯಿಸಿದ್ರೂ ಹೋಗಲ್ಲ. ವೈದ್ಯ ಮಾಡೇ ಹೋಗ್ತೀನಿ. ನಿಮ್ಮಕ್ಕೇನು ಅರ್ಥ ಆಯ್ತಾ ಇಲ್ಲ? ಬರ್ಲಿ ಆ ಹುಡುಗಿ. ಎದಕ್ಕೋಸ್ಕರ? ಈಗಲೇ ಯಾರನ್ನ ಒಬ್ಬರನ್ನ ನಂಬಬೇಕು, ಇಲ್ಲಾಂದ್ರೆ ನಮ್ಮವ್ರು ಸಾಯ್ತಾರೆ. ಪೊಲೀಸ್ ಮೇಲೆ ನಂಬಿಕೆ ಇಟ್ಟಿದ್ರಂತೆ ಎಲ್ಲರೂ ಸಾಯಿಸ್ಬಿಡ್ತಾರೆ. ನೀವು ಟ್ರೀಟ್ಮೆಂಟ್ ಮಾಡಬೇಡ. ಇದೆಲ್ಲ ಮೆಡಿಸಿನ್ ಇಲ್ಲ, ವಿಷ ವಿಷ ಇದು ವಿಷ ವಿಷ. ಈ ಕಡೆ ನಿನ್ಗೇನಾದ್ರೂ ಬುದ್ಧಿ ಕೆಟ್ಟಿದ್ಯಾ? ಅಕ್ಕೆ ಊರೆಲ್ಲ ಸಾಂಘಿಕ ಬಹಿಷ್ಕರಣೆ ಕ್ಯಾರೆ. ಅಕ್ಕಿ ಬ್ಯಾಳೆ ಊರಲ್ಲಿ ಬರಕ್ ಕೊಡ್ತಾ ಇಲ್ಲ. ಗೊಡ್ಡು ಗೋದ ಎಲ್ಲ ತಕೊಂಡೋಗ್ಬಿಟ್ಟಾರೆ. ಹಾಲು ನೀರು ಸಿಕ್ಕದಿಂಗ ಜನ ಎಲ್ಲ ಅಲ್ಲಾಡಿ ಹೋಗ್ತಾ ಇದಾರೆ. ರಾಮುಲಮ್ಮ ಎಲ್ಲ ಇದಾಳಂತ ಕೇಳಂತ ಹೇಳಿ ಎಲ್ಲ ಚಿಕ್ಕ ದೊಡ್ಡವ್ರಿಗೆ ಹೊಡ್ತಾ ಇದಾರೆ. ರಾಮುಲಮ್ಮ, ನಿಮ್ಮ ನಲ್ಲಸೂರಿ ಸೈನ್ಯ, ಕೊಮರಣ್ಣ ಸೈನ್ಯ, ಮಾದಕ್ಕ ಸೈನ್ಯ, ಸೋಮಯ್ಯ ಸೈನ್ಯ ಎಲ್ಲ ಒಬ್ರೊಬ್ರು ಅರೆಸ್ಟ್ ಆಗಿಬಿಟ್ರು. ಕೆಲವರು ಪೊಲೀಸ್ ಕೈದಲ್ಲಿ ಮುರಿದರು. ನಿಮ್ಮದು ಪ್ರಾಣ ಕಳೆದುಕೊಂಡಿಲ್ಲ. ನಿಮ್ಮ ಡಿಮ್ಯಾಂಡ್ಗಳು ಏನಂತ ಹೇಳಿ. ನಿಮ್ಮ ಪ್ರತಿಯೊಂದು ಡಿಮ್ಯಾಂಡು ಪೂರೈಸಲು ನಾನು ನೋಡ್ಕೊತೀನಿ. ಅದು ಮಾಡಲೆ ಅಂದರೆ ನಾನು ಪ್ರಾಣ ಕೊಟ್ಬಿಡ್ತೀನಿ. ಓಯ್ ಪೊಲೀಸ್ ಆಫೀಸರ್, ನಮಗೆ ನಿಮ್ಮ ಪೊಲೀಸರ ಮೇಲೆ ನಂಬಿಕೆ ಇಲ್ಲ. ಸರ್ಕಾರದ ಮೇಲೂ ನಂಬಿಕೆ ಇಲ್ಲ. ಈ ವ್ಯವಸ್ಥೆ ಮೇಲೂ ನಂಬಿಕೆ ಇಲ್ಲ. ನಂಬಿಕೆ ಇಲ್ಲ. ಇರೋದು ಒಂದೇ ನಂಬಿಕೆ, ಅದು ನಿನ್ನ ನೀತಿ ಮೇಲೆ, ನಿನ್ನ ನಿಜಾಯಿತಿ ಮೇಲೆ. ಅದಕ್ಕೆ ನನ್ನ ಷರತ್ತುಗಳಿಗೆ ನಿಮ್ಗೆ ಸರ್ಕಾರ ಒಪ್ಕೊಂಡ್ರೆ ನಿನ್ನ ಮಾತಿಗೆ ನಾನು ಕಟ್ಬೀಳ್ತೀನಿ. 1, ನಮ್ಮ ದಲಿತರಿಗೆ ನಾವು ಕೊಟ್ಟ ಭೂಮಿಗಳನ್ನ ನೀವು ರಿಜಿಸ್ಟ್ರೇಷನ್ ಸಮೇತ ಅವ್ರಿಗೆ ಕೊಡಬೇಕು. ಅದನ್ನು ಅಪ್ರೂವ್ ಮಾಡಬೇಕು. 2, ನೀವು ಸೆರೆ ಹಿಡಿದ ನಮ್ಮ ಕ್ರಾಂತಿಕಾರನ ಬಿಟ್ಬಿಡ್ಬೇಕು. 3, ನಮ್ಮನ್ನ ಜನರ ಮಧ್ಯೆ ಬರಕ್ಕೆ ಹೇಳ್ತಿದ್ದೀರಾ, ಬರ್ತೀರಿ, ಆದರೆ ಊರಾಚೆರ ನಮ್ಮ ಮನೆಗಳನ್ನ ಊರ ಮಧ್ಯೆ ಹಾಕ್ಬೇಕು. 4, ನಮ್ಮವ್ರಿಗೆಲ್ಲ ಮನೆ ಕಟ್ಕೊಡ್ಬೇಕು. ಅವ್ರ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು. ಅವ್ರಿಗೆ ಸರ್ಕಾರಿ ನೌಕರಿ ಕೊಡಬೇಕು. 5, ಬಡವರನ್ನ ಸಾಯಿಸೋಕೆ ದೊಡ್ಡವ್ರಿಗೆ ತುಪಾಕಿ ಕೊಟ್ಟಿದ್ದೀರಲ್ಲ, ನಮ್ಮ ಪ್ರಾಣ ಮಾನ ಕಾಪಾಡೋಕೆ ನಮಗೂ ತುಪಾಕಿ ಕೊಡಬೇಕು. ನಮ್ಮ ದಲಿತರಿಗೆ ಅಂತ ಕೋರ್ಟ್ ಕಟ್ಟಬೇಕು. ಎಲ್ಲದಕ್ಕೂ ಮೀರಿ ನಮ್ಮ ಪ್ರಾಂತಿಕ ರಾಜ ಆಗಿ ಹೇಳ್ತಿರೋ ಅವನು ನಮ್ಮ ಜೀವನನೇ ನಾಶ ಮಾಡಿದವನು. ಎಷ್ಟೋ ಜನಗಳ ಕಣ್ಣೀರಿಗೆ ಕಾರಣ ಆದ್ರ ದೊರೆ ಮಂತ್ರಿ ಪದವಿಯಿಂದ ಕೆಳಗಡೆ ಬರಬೇಕು. ಅವನ್ನ ಅರೆಸ್ಟ್ ಮಾಡಬೇಕು. ಅವನ ಮೇಲೆ ಕೇಸ್ ಹಾಕ್ಬೇಕು. ಅವನ್ನ ಕೋರ್ಟಲ್ಲಿ ನಿಲ್ಲಿಸಿ ಅವನ್ನ ಗಲ್ಲಿಗೇರಿಸಬೇಕು. ಕೃಷ್ಣಕೇರಿ ಪ್ರಾಂತ್ಯದ ಬಡವರಿಗೆ ಆಸರೆಯಾದ ರಾಮುಲಕ್ಕ ಪ್ರಭುತ್ವಕ್ಕೆ ಕೆಲವು ಷರತ್ತುಗಳನ್ನ ಕೊಟ್ಟಿದ್ದಾರೆ. ರಾಷ್ಟ್ರ ಪ್ರಭುತ್ವ ನೇಮಿಸಿರುವ ಸ್ಪೆಷಲ್ ಆಫೀಸರ್ ಕೃಷ್ಣ ಮೋಹನ್ಗೆ ಕೆಲವು ಷರತ್ತುಗಳನ್ನ ಕೊಟ್ಟಿದ್ದಾರೆ. ವೆಲ್ಡನ್ ಮಿಸ್ಟರ್ ಕೃಷ್ಣ ಮೋಹನ್, ವೆಲ್ಡನ್, ಕಂಗ್ರಾಟ್ಸ್. ಥ್ಯಾಂಕ್ ಯು ಸರ್. ಸರ್, ಭರವಸೆ ನೀಡಿದಂತೆ ರಾಮುಲಮ್ಮ ಸರೆಂಡರ್ ಆಗಿಬಿಟ್ರು. ನಾವು ಅವಳಿಗೆ ಭರವಸೆ ನೀಡಿದಂತೆ ಅವಳ ಡಿಮ್ಯಾಂಡ್ಸ್ ನಮ್ಮ ಈದಿರಬೇಕು ಸರ್. ಸಾರಿ ಮಿಸ್ಟರ್ ಕೃಷ್ಣ ಮೋಹನ್, ಯುವರ್ ಟ್ರಾನ್ಸ್ಫರ್ ಟು ಫೈರ್ ಡಿಪಾರ್ಟ್ಮೆಂಟ್. ಎಷ್ಟು ದಿನ ಅಂತ ಊಟ ಮಾಡ್ದಂಗಿರ್ತಮ್ಮ. ನೀನು ಊಟ ಬಿಟ್ರೆ ಈ ಜಂತುಗೆ ದಯ ಬರ್ತದೆ ನಿನ್ನ ಮ್ಯಾಗ ಕೇಳಮ್ಮ. ಈ ಗೌರ್ಮೆಂಟ್ ನಂಗೆ ಸಮಾಧಾನ ಹೇಳೋವರೆಗೂ ನಾನು ತಿನ್ನಲ್ಲ. ಎಲ್ಲಿಯ ಕೃಷ್ಣ ಮೋಹನ್ ನಮ್ಮನ್ನ ನಂಬಿಸಿ ಮೋಸ ಮಾಡಿದ್ದಾನೆ. ಷರತ್ತುಗಳನ್ನ ಸರ್ಕಾರಕ್ಕೆ ತಲುಪಿಸ್ತೀನಿ ಅಂತ ಹೇಳ್ದ. ಆ ದೊರೆನ ಗಲ್ಲಿಗೇರಿಸ್ತೀನಿ ಅಂದ. ಎಲ್ಲಿ ಕೃಷ್ಣ ಮೋಹನ್? ಏನೇ ಅವನು ಕರ್ದಾಗ ಬರಕ್ಕೆ ಅವನೇನಾದ್ರು ಕೃಷ್ಣ ಭಗವಾನ್ ಅನ್ಕೊಂಡಿದ್ಯಾ? ಏನೇ ಆ ಥರ ನೋಡ್ತಾ ಇದೆಯಾ? ನಾನೇ ಹಣಿಗಂಡ. ನಿನ್ನ ಮಗನ ಹುಟ್ಟಿಸಿದ್ದು ನಾನೇ, ಅವನು ಸಾಯಿಸಿದ್ದು ನಾನೇ. ನನ್ನನ್ನು ಉರಿ ಹಾಕಕ್ಕೆ ನೋಡ್ತೀಯೇನೆ? ಈಗ ನೀನೇ ಉರಿ ಕಂಬಗೆ ಎತ್ತಕ್ಕೆ ಹೋಗ್ತಾ ಇದೆಯಾ? ಪೊಲೀಸ್ ಮಾತು, ಪೊಲಿಟಿಷಿಯನ್ ಮಾತು ಯಾರಾದರೂ ನಂಬ್ತಾರೇನೆ? ಆ ಕೃಷ್ಣ ಮೋಹನ್ ಅವನು ನಿನ್ನನ್ನು ಒಳಗಾಕಕ್ಕೆ ನೋಡಿದ್ರೆ ಮೇಕೆ ಥರ ನಿನ್ನ ಹುಡುಕಂತ ಬಂದೆ. ಈಗೇನಾಯ್ತು? ಲೇ ದೊರೆ, ನನ್ನ ಕಂಠದಲ್ಲಿ ಪ್ರಾಣ ಇರೋವರೆಗೂ ನಿನ್ನ ಸಾಯಿಸದೆ ಬಿಡಲ್ಲ. ಅರೆ ಚುಪ್, ಇಲ್ಲಿ ನೋಡು, ಆಮೇಲೆ ಡಿಸೈಡ್ ಮಾಡ್ಕೋ.
ಮಾನಿಕ್ ಬೇಡ. ಮಲಯ ಮದನ, ಇವ್ರು ಹೆಂಗ್ ಸತ್ತೋದ್ರು ಹಂಗೆ ಬರ್ಕೋ. ಮಿಸ್ಟರ್ ಹೋಮ್ ಮಿನಿಸ್ಟರ್, ನಕ್ಸಲೈಟ್ಗಳು, ಟೆರರಿಸ್ಟ್ಗಳು, ಮಿಲಿಟೆಂಟ್ಗಳು ಪ್ರತಿ ಹೆಸರಿನೊಂದಿಗೆ ಪ್ರತಿಯೊಂದು ಪ್ರಾಂತದಲ್ಲಿ ಕ್ರಾಂತಿ ಯಾಕೆ ಮಾಡ್ತಾ ಇದ್ರೆ ಗೊತ್ತಾ? ನಿಮ್ಮಂತಹ ಜನರಿಂದಾಗಿ ಮಾತ್ರ. ನಿಮ್ಮಂತಹ ಫ್ರಾಡ್ ಗೌರ್ಮೆಂಟ್ ಮಾತ್ರ. ಜನಸಂಖ್ಯಾಕದಲ್ಲಿ ಬನ್ನಿ ಅಂತ ಹೇಳಿಬಿಟ್ಟು ಬಂದವರೇ ಎನ್ಕೌಂಟರ್ ಹೆಸರಿನಲ್ಲಿ, ಲಾಕಪ್ ಡೆತ್ ಹೆಸರಿನಲ್ಲಿ ಕೊಳ್ಳುಬಿಟ್ಟು ಕಾನೂನ್ ಮೇಲೆ, ಗೌರ್ಮೆಂಟ್ ಮೇಲೆ ನಂಬಿಕೆ ಹೋಗುತ್ತೆ. ಅವರು ಉತ್ಸುಕರಾಗುತ್ತಿದ್ದಾರೆ, ಅವರು ಚಲಿಸುತ್ತಿವೆ, ಚಳವಳಿ ಕಾರ್ಯಕರ್ತರಾಗುತ್ತಿದ್ದಾರೆ. ಅದಕ್ಕೆ ಕಾರಣ ನೀವು. ಏಮ್ ನಾಯ್ಡ್ ಅವರೇ, ಇದ್ಯಾರು? ಈತನಿಗೆ ಲಾಂಡ್ ಅವರಿಗೆ ಸಂಬಂಧ ಏನು? ಈತನ ಫೈರ್ ಡಿಪಾರ್ಟ್ಮೆಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ರಲ್ಲ? ನನ್ನೇ ಫೈರ್ ಡಿಪಾರ್ಟ್ಮೆಂಟ್ಗೆ ಟ್ರಾನ್ಸ್ಫರ್ ಮಾಡಲ್ಲ. ನಿಮ್ಮ ಮಾಡ್ರ ದೌರ್ಭಾಗ್ಯ ಕಳ್ಸೋದಕ್ಕೆಲ್ಲ ಜನಗಳ ಮುಂಚೆ ಕ್ಷಮಾಪಣೆ ಹೇಳ್ಬಿಟ್ಟು ರಾಮನಮ್ಮ ಡಿಮ್ಯಾಂಡ್ಸ್ ಭೇಟಿಯಾಗದಿದ್ದಾರೆ. ನಾನ್ ಫೈರ್ ಆಗ್ತೀನಿ, ನಿಮ್ಮಲ್ಲೇ ನಿಮ್ಮ ಡಿಪಾರ್ಟ್ಮೆಂಟ್ ಫೈರ್ ಮಾಡಿಸ್ತೀನಿ. ಅಧಿಕಾರಕ್ಕೆ ಬರುವ ಮುನ್ನ ನೀವು ಮಾಡಿದ ಕೊಲೆಗಳಿಲ್ಲ ತಪ್ಪಿಸಿಕೊಳ್ಳಲು ನೀವು ಆ ಹೃದಯನನ್ನು ಖರೀದಿಸಿದ್ದೀರಿ. ಅಧಿಕಾರಕ್ಕೆ ಬಂದ ಮೇಲೆ ನೀವು ಮಾಡ್ರ ಕೊಲೆಗಳೆಲ್ಲ ಕವರ್ ಮಾಡೋದಕ್ಕೋಸ್ಕರ ಅದೇ ಸ್ಥಾನವನ್ನು ಉಪಯೋಗ ಮಾಡ್ತಾ ಇದ್ದೀರಾ. ಮಿಸ್ಟರ್ ಕೃಷ್ಣ ಮೋಹನ್, ದಿಸ್ ಇಸ್ ಟೂ ಮಚ್. ಮೈಂಡ್ ಇಟ್, ದಿಸ್ ಇಸ್ ಪೊಲೀಸ್ ಚಾಂಬರ್. ಪೊಲೀಸ್ ಆದ್ರೆ POLICE. P ಅಂದ್ರೆ ಪೊಲೈಟ್ನೆಸ್, O ಅಂದ್ರೆ ಒಬಿಡಿಯನ್ಸ್, L ಅಂದ್ರೆ ಲಾಯಲ್ಟಿ, I ಅಂದ್ರೆ ಇಂಟಿಗ್ರಿಟಿ, C ಅಂದ್ರೆ ಕಟ್ಟೆಸಿ, E ಅಂದ್ರೆ ಎಫಿಷಿಯನ್ಸಿ. ಇದೇ ಪೊಲೀಸ್ ಬಗ್ಗೆ ನಿಜವಾಗ ಅರ್ಥ. ಆದರೆ ಅಂದ ಪೊಲೀಸ್ ಮಾತುಕು P ಅಂದ್ರೆ ಪಾಲಿಟಿಕ್ಸ್, O ಅಂದ್ರೆ ಅಫೆನ್ಸ್, L ಅಂದ್ರೆ ಲಯಾಲಿಟಿ, I ಅಂದ್ರೆ ಇಗ್ನೋರೆನ್ಸ್, C ಅಂದ್ರೆ ಕರಪ್ಷನ್, E ಅಂದ್ರೆ ಎಸ್ಕೇಪಿಸಮ್. ಈ ರೀತಿ ಮಾತಿ ಪೊಲೀಸ್ ಡ್ರೆಸ್ ಅಂದ್ರೆ ದೊಡ್ಡ ಮನೆ ಅಂದ್ರೆ ಗೂರ್ಖಾ ಡ್ರೆಸ್ ಮಾತಿ. ಪೊಲೀಸ್ ಇಲ್ಲ, ಲೈಸೆನ್ಸ್ಡ್ ಗೂಂಡಾಸ್. ಆರ್ಡರ್. ಎಸ್, ಪ್ರಜಾಸ್ವಾಮ್ಯ ಆರ್ಡರ್ ತಪ್ಪಿದೆ, ರಾಜ್ಯಾಂಗ ವಿಧಾನ ಆರ್ಡರ್ ತಪ್ಪಿದೆ, ಇಂಡಿಯನ್ ಪೀನಲ್ ಕೋಡ್ ಆರ್ಡರ್ ತಪ್ಪಿದೆ. ಇಂದ ಡೆಮಾಕ್ರಸಿ ಆರ್ಡರ್ಲ ಇಡ್ಬೇಕಂತ ಒಂದೇ ದಾರಿ. ಪ್ರತಿಯೊಂದು ಕ್ಷೇತ್ರದಲ್ಲಿ ಯಾವನು ಭ್ರಷ್ಟಾಚಾರ ಮಾಡ್ತಿದ್ದಾನೋ ಅವ್ರು ಎಲ್ಲರೂ ಶೂಟ್ ಮಾಡಬೇಕು. ಮುಂದೆ ಈ ರಾಸ್ಕೆಲ್ ಕೊಲ್ಲಿ ನಾನು ಮಾಡಿದ ತಪ್ಪು ಸರಿ ಮಾಡಿಸ್ತೀನಿ. ಅರೆಸ್ಟ್ ಮಾಡ್ರಿ. ಜೈಲಿಗೋಡೆಗೆ ಕೈಬೇಡಿಲಿಗೆ ವಿಲ್ವ ಪೆಂಚಿದ್ರಿ ಸರ್. ಕಾಕಿ ಬಟ್ಟೆಗೆ ಮೂರು ಸಿಂಹಗೆ ವಿಲ್ವ ತಂದಿದ್ರಿ. ನಿಮ್ಮನ್ನ ನನ್ನ ಕೈಲಿಂದ ಒಳಗಿಕ್ಕೆ ಆಗಂಗಿಲ್ಲ. ನಾನು ಉಜ್ಜ ಹೋದ್ರೆ ಮನೆ ಆಯ್ತು. ನಾನು ಏನಾಗಲಿ, ನೀವು ಇಲ್ಲಿಂದ ಹೋಗ್ಬಿಟ್ರಿ ಸರ್. ಥ್ಯಾಂಕ್ ಯು ಜೈಲರ್. ಪೊಲೀಸ್ ಜನಾಂಗ ಬಗ್ಗೆ, ಕಾಕಿ ಬಟ್ಟ ಬಗ್ಗೆ ನಿಮ್ಮ ಗೌರವಕ್ಕಾಗಿ ಅಭಿನಂದನೆಗಳು. ನಾವು ನನ್ನ ಮಾತು ಕಾಪಾಡಿಕೊಳ್ಳಲ್ಲಂದ್ರೆ ಇಲ್ಲಿಂದ ರಾಮಲಮ್ಮ ರಿಲೀಸ್ ಮಾಡಬೇಕು. ನಿಮ್ಮ ಸಹಾಯ ಇದ್ರಂದೆ ಇಲ್ಲಿಂದ ರಾಮಲಮ್ಮ ರಿಲೀಸ್ ಮಾಡೋಣ. ನರಸಿಂಹ, 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 ನರಸಿಂಹ.
ರಾಮಲಮ್ಮ ಬನ್ನಿ ಹೋಗೋಣ. ಬನ್ನಿ. ರಾಹುಲಮ್ಮ, ಎನ್ ಬಗ್ಗೆ ಯೋಚನೆ ಮಾಡಬೇಡ, ನೀವು ಹೋಗಿ. ನಾನು ಅಧಿಕಾರ ಕೊಂಡ್ಕೊಂಡಿರೋದು ಕೊಬ್ಬು ಹೆಚ್ಚಾಗಿ ಅಲ್ಲ, ಕಿರೋಟ ಇಟ್ಕೊಂಡು ಸುಮ್ಮನೆ ಇರೋದಕ್ಕೆ ಊರೋಗೋದಕ್ಕಲ್ಲ. ಮಕ್ಕಳು ಹೋದ್ರೂ ಕೂಡ ಬದುಕಿರೋದು ರಾಮಲಮ್ಮಗೋಸ್ಕರ, ಆಸ್ತಿಗಳು ಹೋದ್ರೂ ಎದುರು ನೋಡ್ತಾ ಇರೋದು ರಾಮಲಮ್ಮ ಸಾವುಗೋಸ್ಕರ. ಪಂಜರದಲ್ಲಿ ಸಿಕ್ಕಿರೋ ಗಿಳಿ ಕತ್ತುಗಳು ಬಂದಿಕೆಯಿಂದ ತಪ್ಕೊಂಡು ಹೋಗಿದೆ ಅಂದ್ರೆ ನಿಮಗೆ ಸ್ವಲ್ಪ ಆದ್ರೂ ಇದಿಲ್ವೇನೋ? ಎಲ್ಲಿಗೋಯ್ದ್ರು? ಓಡೋಗಿದ್ದ ಶಿಲ್ಕನ ಯಾಕೆ ಗಿಂಜ ಎರಾಗ ಹಾಕಿ ಸಿಕ್ಕಿಸ್ಕೋಬೇಕು ನಂಗೆ ಚೆನ್ನಾಗಿ ಗೊತ್ತು. ರಾಮುಲಮ್ಮ ಯಾಕೆ ಕಲುವುದೇಗಿದ್ರೆ ಮಂಟೆಕ್ಕಿ ಓರಿ ಕರೆಸ್ತೀನಿ. ಹೇಗೆ? ನನ್ನ ಆದಿನೋದೇಗಿದ್ದ ದೊಡ್ಡಣ್ಣನ ಈ ನಾಟಕಕ್ಕೆ ಪ್ರಧಾನ ಪಾತ್ರ ಮಾಡ್ದಂಗೆ ನೋಡ್ತೀನಿ. ರಾಮುಲಮ್ಮ ನೀನೆಲ್ಲನೇ ಇರ್ಲಿ, 24 ಗಂಟೆದಾಗೆ ಬಂದು ಗೌರ್ನಮೆಂಟ್ಗೆ ಲೊಂಗೋಗ್ಲಿಕ್ರೆ ದೊಡ್ಡಣ್ಣನ ಶೂಟ್ ಮಾಡಿ ಸಾಯಿಸ್ತೀವಿ. ಊರೆಲ್ಲರೆಲ್ಲ ಕಿವಾಗ ಹಾಕೋರಿ. 24 ಗಂಟೆದಾಗೆ ರಾಮುಲಮ್ಮನ್ ಬಂದು ಗೌರ್ನಮೆಂಟ್ಗೆ ಸರೆಂಡರ್ ಆಗ್ಲಿಕ್ರೆ ದೊಡ್ಡಣ್ಣನ ಸುಟ್ಟಿ ಸಾವಿಡ್ತೀವಿ. ಒಡ್ರಿ, ಚೆನ್ನಾಗಿ ಒಡ್ರಿ. ಎಲ್ಲೆಲ್ಲಿ ನಮ್ ಜಾತೋರ ಇದಾರೋ ಅವ್ರಿಗೆ ಕಿವೆ ಬಿದ್ದಂಗೆ ಒಡ್ರಿ. ನಿಂದ್ರಿಸ್ರಿ. ನಮ್ ಜಾತಿಯವ್ರಿಗೋಸ ಬೆಬ್ಬುಲಿ ತರ ಎಷ್ಟೋ ಒಳ್ಳೆ ಕೆಲಸ ಮಾಡಿಸಿದ್ರಿ. ಊರಿ ಹೊರಗಿದ್ದ ಗುಡಿಸಲ್ ತೆಗಿಸಿ ಊರಿ ಸೆಂಟರ್ ಅಲ್ಲಿ ಎಲ್ಲ ಕಾಲನಿ ಕಟ್ಸಿದ್ರಿ. ನಮ್ ಜಾತಿಯವ್ರಿಗೋಸ ಪ್ರತ್ಯೇಕವಾಗಿ ಹಾಸ್ಪಿಟಲ್ ಕಟ್ಸಿದ್ದೀನಿ, ಸ್ಕೂಲ್ ಕಟ್ಸಿದ್ದೀನಿ, ಬಾವಿ ತೆಗ್ಸಿದ್ದೀನಿ, ಪಟ್ಟ ಕೊಡ್ಸಿದ್ದೀನಿ. ಮತ್ತೆ ಇಷ್ಟು ಮಾಡಿಸಿದ ನಂಗೆ ರಾಜ್ಯಸಭಾ ಸೀಟ್ ಬರ್ಬೇಕಂತ ಕೇಳಿ ನೀವೆಲ್ಲರೂ ನಮ್ಮ ಜಾತಿಯವರೆಲ್ಲರೂ ಕಲ್ತಿ ಧರ್ನಾ ಮಾಡ್ರಿ, ಪ್ರಭುತ್ವನ ನಿಂದ್ರಿಸ್ರಿ. ಓ ರಾಮುಲಮ್ಮ ಹುಡುಗಿ ಹೆಂಗಿದ್ದೆ? ಇದೆಲ್ಲ ನೀನ್ ಮಾಡ್ತದೆ, ನೀನ್ ಹೇಳಿದ್ದದೆ ಎಲ್ಲರ ಜನ ಹೇಳ್ತಾ ಇದ್ದೀನಿ. ಹುಡುಗಿ ರಾಮುಲಮ್ಮ, ಚಿಕ್ಕವಾಗಿದ್ದ ನಿನ್ನ ತಂದೆ ತರ ದೊಡ್ಡಗೆ ಮಾಡಿದ್ದೀನಿ, ನನ್ನ ಮಾಫ್ ಮಾಡ್ಬಿಡಿ. ಏನೋ MP ಆಗ್ಬೇಕಂತ ಕೇಳಿ ಬುದ್ಧಿ ಕಟ್ಟಿದ್ದೀನಿ, ಜಾತಿಗೆ ಅನ್ಯಾಯ ಮಾಡ್ತೀನಿ. ಅಮ್ಮ, ನನ್ನ ಸಾಯಿಸ್ರೆ ನಾಯಿನ ಸಾಯಿಸ್ರಂಗೆ, ಕಾಕಿನ ಸಾಯಿಸ್ರಂಗೆ, ಚೀಮೆನ ಸಾಯಿಸಂಗೆ, ದೋಮೆನ ಸಾಯಿಸ್ದಂಗೆ. ಅಮ್ಮ, ನನ್ನ ಕೊಲೆ ಮಾಡ್ಲಿಕ್ರೆ ಆ ದೊರೆನ ನನ್ನ ಹೂವಲ್ಲೇ ನಿಂದ ಆತ ತಗೊಂಡ್ ಬರ್ತೀನಿ. ಅವನ್ನ ಸಾಯಿಸ್ರೆ ನನ್ನಂತ ತುಂಬಾ ಜನನ ಸಾಯಿಸ್ದಂಗೆ. ನನ್ನ ಮಾತು ನಮ್ಮಮ್ಮ ಅವನ್ನ ತಗೊಂಡ್ ಬಂದು ನಿಂಗೆ ಕೊಡ್ತೀನಿ. ಅವನ್ನ ಕರ್ಸು. ಬಂದಿದ್ದೀದ್ವರ ಇಲ್ಲೇ.
ಹೇ ರಾಮಸ್ವಾಮಿ, ಏನು ಇದು? ನಮ್ಮಕ್ಕ ದ್ರೋಹ ಮಾಡ್ತೀಯಾ? ಹಾಂ, ಮೋಸನ ಮೋಸಲಿಂತೆ ಕತ್ತರಿಸ್ಬೇಕು. ನೀನು ನಮ್ಮ ಜಾತವ್ರಿಗೆ ಮಾಡಿದ ಮೋಸಗೆ ನಾನು ನಿಂಗೆ ಇವಾಗ ಮಾಡ್ತಾ ಇದ್ದೀನಿ. ಮುಂದೆ ನಮ್ಮ ಜಾತವ್ರಿಗೆ ನಾನು ನಮ್ಮಕ್ಕ ದ್ರೋಹ ಮಾಡ್ತೀನಿ. ಇವಾಗ ನಮ್ಮ ಜಾತವ್ರು ನನ್ನ ನಂಬಬೇಕಂದ್ರೆ ನಾನು ನಿಂಗೆ ನಮ್ಮಕ್ಕ ದ್ರೋಹ ಮಾಡಬೇಕು. ಓ ರಾಮುಲಮ್ಮ, ಇವನ್ನ ನಾಯ್ದೆಗೆ ಸುಟ್ಟಂಗೆ ಸುಡ್ತೋ, ಇಲ್ಲಿಕ್ರೆ ಅಂದಿನ ಕೊಯ್ದಂಗೆ ಕೊರ್ರ ಪರ್ರ ಕೊಯ್ತೋ, ಇಲ್ಲಿಕ್ರೆ ಚೀಮನ ನಲ್ಪಿದಂಗೆ ನಲ್ಪಿತೋ, ನಿನ್ನಿಷ್ಟ ಎಲ್ಲ. ಇವನ್ ದೇಹದ ಮೇಲೆ ಒಂಚೂರು ಚರ್ಮನೂ ಇರಬಾರ್ದು. ತುಪಾಕಿ ಗುಂಡುಗಳಿಂದ ಇವನ್ ದೇಹ ಮೊತ್ತ ತೂತು ಮಾಡ್ರಿ. ಇವನ್ ದೇಹ ಎಲ್ಲ ಜಲ್ಲಡಿ ತರ ಆಗ್ಬೇಕು. ಓ ರಾಮುಲಮ್ಮ, ಹಂಗೆ ಬೇಡ. ಇವನು ಅಷ್ಟು ಬೇಗ ಸಾಯಿಸ್ಬಾರ್ದು. ಬದುಕಿದ್ದವಾಗ ನಿನ್ನ ಹೆಂಗೆ ಸಾಯಿಸ್ಯಾನೋ ಹಂಗೆ ಇವನ್ನ ನೀನು ಸಾಯಿಸ್ಬೇಕು. ಇವನ್ ಮ್ಯಾಗೆ ನಮ್ಮ ಜಾತಿಯವ್ರಲಿಂತ ಹುಚ್ಚ ವಹಿಸ್ಬೇಕು. ಇವನು ಮಕ ಮ್ಯಾಗೆ ಎಂಡ ಕೊಟ್ಟಿಟ್ಕೋಬೇಕು. ಇವನು ಕುತ್ತಿಗಲ್ಲಿ ನಮ್ಮ ಕೆರುಳ ಮಾಲ ಹಾಕಿಸ್ಬೇಕು. ಅವಾಗ ಪಾಡೆ ಕಟ್ಟಿ ಇವನ ಊರೆಲ್ಲ ತಿರುಗಿಸ್ಬೇಕು. ಅಮ್ಮ, ಈ ತುಪಾಕಿಲಿಂತ ಅಲ್ಲ. ಹೇಯ್, ಒಂದು ಸಾರಿ ಮ್ಯಾಗೆ ನೋಡ್ರಿ. ಮರ್ಯಾದೆಗೆ ನಿಮ್ ಕೈಯಲ್ಲಿದ್ದ ತುಪಾಕಿ ಕೆಳಗೆ ಬಿಸಾಕ್ರಿ, ಇಲ್ಲಂದ್ರೆ ನಿಮ್ ರಾಮುಲಮ್ಮನ ಸುಟ್ಟಿ ಬಿಡ್ತೀನಿ. ನಾನು ಡಿಲ್ಲಿ ಹೋಗ್ಬೇಕು, ಗದ್ದೆ ಎಕ್ಕಬೇಕು. ಹೇ ಸರಿರೋ, ಸರಿರೇ, ಸರಿರೇ. ಏಯ್ ಗುಡಿಸೆಟ್ಟಿ ರಾಮಸ್ವಾಮಿ, ಸಾಯೋ ನನ್ನ ಮಗ್ನೆ, ನನ್ನ ಜಾತಿಗೆ ಅನ್ಯಾಯ ಮಾಡ್ತೀಯಲ್ಲ. ನಡೆ ನಡಿ ಬಿಡು. ನಡಿ ನಡಿ ಏಯ್, ನಡಿ. ಬಿಡು. ನಡ ರೇ, ಏ ಬಿಡು ಬಿಡು ನನ್ನ. ತೀವ್ರವಾದ ಕಾರ್ಯಕಲಾಪ ಮಾಡಿದ್ಕೋಸ, ವಿಧ್ವಂಸ ಮಾಡಿದ್ಕೋಸ, ತುಂಬ ಕೊಲೆ ಕೋಸ, ದೇಶದ್ರೋಹಿ ಉಗ್ರವಾದಿ ಆಗಿದ್ದ ರಾಮುಲಮ್ಮಗೆ, ಓಸೆ ರಾಮುಲಮ್ಮಗೆ ಅಲಿಯಾಸ್ ಓ ರಾಮುಲಮ್ಮಗೆ ಸೆಕ್ಷನ್ 302 ಪ್ರಕಾರ ಮರಣ ಶಿಕ್ಷೆ ಆಗ್ತಿದ್ದೀವಿ. ಏನೇ ಆ ಥರ ನೋಡ್ತಾ ಇದೆಯಾ? ನಾನೇ ಕಣೆ, ಜಗನ್ನಾಯಕ 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 ಪಟ್ವಾರಿನಿ. ನಿನ್ನ ಜಾತಿಗೆ ಪ್ರತ್ಯೇಕವಾದ ಕೋರ್ಟ್ ಬೇಕಾ? ಹಾಂ, ನಿನ್ನಿಲ್ಲು ನಮ್ಮನೆ ಪಕ್ಕದಲ್ಲಿರ್ಬೇಕಾ? ಓಹೋ, ನಮ್ಮನ್ನು ಸಾಯಿಸೋದಕ್ಕೆ ನಾವೇ ಆಯುಧ ಕೊಡ್ಬೇಕೇನೋ? ಥೂ ನಿಯಮ. ಈಗೇನಾಯ್ತೆ? ನಿನಗೋಸ್ಕರ ಪ್ರತ್ಯೇಕವಾಗಿ ಉರಿ ಹಗ್ಗ ಕೊಟ್ಟಿದ್ದೀನಿ. ಹೊಸ ರಾಮುಲಮ್ಮ, ಕೊನೆ ಕ್ಷಣದವಾಗ ಅದೇ ತಿಳ್ಕೊಳ್ಳೆ. ದೊರೆಗಳೇ, ಬಾನಿಸ್ರೆ, ನಾವು ಯಾವಾಗಲೂ ಶಾಸನ ಕರ್ತರೆ, ನೀವು ಯಾವಾಗಲೂ ನಮ್ಮ ತೆಳಗಿರೋ ಚಪ್ಪಲೆ.
ಅರೆ ಓ ಬೇವಕೂಫ್, ಇನ್ನ ನೋಡ್ತಾ ಇದೆಯೇನೋ, ಎಳೆಯೋ. ನಡೀರೋ. ಹೋಯ್, ನಿಮ್ಮನ್ನು ಯಾರನ್ನು ಏನು ಮಾಡಲ್ಲ. ನನಗೆ ಬೇಕಾಗಿರೋದು ಇವನು. ನೀವೆಲ್ಲ ಗನ್ನ ಬಿಸಾಕಿ, ಇಲ್ಲ ನಿಮ್ಮನ್ನು ಸುಟ್ಟು ಇವನ್ನ ಸುಡ್ತೀನಿ. ಬಿಸಾಕಿ, ಹಿಂದೆ ಹೋಗಿ. ಸರಿ ರೀ. ಎದ್ದೇಳೋ. ಏ ಇದ್ದೋರೆ, ಏನ್ ನನ್ನ ಮಗನೇ, ಸಾಯೋ ಸಾಯೋ. ಎದ್ದೇಳೋ, ಬಾರೋ ನಾಯಿ. ನನ್ನ ಮಗನೇ, ನಿಂತ್ಕೊಳ್ಳೋ.